ಏನ್ ಮಾಡ್ತಾರೆ ಅಂದ್ರೆ ಆ ನೈಟ್ ಕಾಡು ಒಳಗಡೆ ಹೋಗಿರ್ತಾರೆ. ಅಲ್ಲಿ ಮಲ ತ್ಯಾಗ ಮಾಡ್ತಾರಾಗ ಏನ್ ಮಾಡುತ್ತೆ, ಒಂದ್ ಕರಡಿ ನೋಡುತ್ತೆ. ಕರಡಿ ನೋಡ್ಬಿಟ್ಟು ಅದ್ ತಿನ್ನಕ್ ಬರುತ್ತೆ ಅದ್ರನ್ನ. ಅವಾಗ ದೂರ ಹೋಗು ದೂರ ಹೋಗು ದೂರ ಹೋಗು ಅನ್ನೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಬಂದು ಆರಾಮ್ 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 ಅಂತಾರೆ. ಆದ್ರೆ ಆ ಕರಡಿ ಏನ್ ಮಾಡುತ್ತೆ, ಅವ್ರ ಮೇಲೆ ಜಂಪ್ ಮಾಡಿ ತಿನ್ಬಿಡುತ್ತೆ, ಅವನ್ನೇ ತಿನ್ಬಿಡುತ್ತೆ. ಆದ್ರೆ ಅವನ್ಗೇನಾಯ್ತು, ವೈಕುಂಠ ಪ್ರಾಪ್ತಿ ಆಗ್ಬಿಡ್ತು. ಯಾಕೆ? ಸಾಯವಾಗ ಗೊತ್ತೋ ಗೊತ್ತಿಲ್ದ್ರೇನೋ ಭಗವಂತನ ನಾಮ ತಗೊಂಡ ಅಲ್ವಾ. ಆಕ್ಚುಲಿ ಅದು ಬಂದು ಶುದ್ಧ ನಾಮ ಅಲ್ಲ, ಯಾಕಂದ್ರೆ ಭಗವಂತನ ಹತ್ರ ಇನ್ನೂ ಸಂಬಂಧ ಆಗಿಲ್ಲ ಶುದ್ಧ ನಾಮ ಬರಕ್ಕೆ. ಸೊ ನಾಮಭಾಸ ಯಾವಾಗ ಆಗುತ್ತೆ, ನಾಮಾಪರಾಧ ಯಾವಾಗುತ್ತೆ, ಶುದ್ಧ ನಾಮ ಯಾವಾಗ ಆಗುತ್ತೆ? ಶುದ್ಧ ನಾಮ ಯಾವಾಗ ಬರುತ್ತೆ ಅಲ್ಲಿ? ಅದೇ ಪ್ರಭು, ಅನರ್ಥ ಮತ್ತೆ ಇದು ಅಪರಾಧ ಎರಡೂ ಇರಬಾರ್ದು, ಮತ್ತೆ ಭಗವಂತನ ಹತ್ರ ಸಂಬಂಧ ಇರಬೇಕು. ಅವಾಗ ಅನರ್ಥ ಅಪರಾಧ ಎರಡು ಇರಲ್ಲ, ಭಗವಂತನ ಹತ್ರ ಸಂಬಂಧ ಆಗಿರುತ್ತೆ, ಅವಾಗ ಶುದ್ಧ ನಾಮ ಬರೋದು. ನಾಮಾಭಾಸ್ನಿಂದ ನಾಮಾಭಾಸ್ ಯಾವ ತರ? ಅನರ್ಥ ಮತ್ತೆ ಅನರ್ಥ ಇರಲ್ಲ ಪ್ರಭು, ಅಪರಾಧ ಇರುತ್ತೆ. ಭಗವಂತನ ಹತ್ರ ಅಪರಾಧ ಇರಲ್ಲ, ಅನರ್ಥ ಇರುತ್ತೆ. ಸಾರಿ, ಅಪರಾಧ ಇರಲ್ಲ, ಅನರ್ಥ ಇರುತ್ತೆ. ಮತ್ತೆ ಭಗವಂತನ ಸಂಬಂಧನೂ ಇನ್ನೂ ಆಗಿರಲ್ಲ ಪ್ರಭು. ಇದು ನಾಮಾಭಾಸ್. ಸೊ ನಾಮ ಅಪರಾಧ, ಅನರ್ಥನೂ ಇರುತ್ತೆ, ಅಪರಾಧನೂ ಇರುತ್ತೆ. ಇದು ನಾಮ ಅಪರಾಧ. ಸೊ ನಾಮಾಭಾಸನೆ ಎಲ್ಲಾನು ದೂರ, ಎಲ್ಲ ಅಂಧಕಾರ, ಹೃದಯದಲ್ಲಿರೋ ಎಲ್ಲ ಅಂಧಕಾರನು ಏನ್ ಮಾಡುತ್ತೆ, ನಾಮಾಭಾಸ ದೂರ ಮಾಡುತ್ತೆ. ನಾಮಾಭಾಸನಿಂದನೇ ದೂರ ಆಗ್ಬಿಡುತ್ತೆ. ಯಾವ ತರ ಬಂದು ಸೂರ್ಯ ಉದಿತ ಆಗ್ತಾ ಇದ್ದಾನೆ, ಸೂರ್ಯ ಉದಯ ಬರೋಕ್ ಮುಂಚೆನೆ ಏನ್ ಬರುತ್ತೆ, ಕತ್ಲೆಲ್ಲ ದೂರ ಆಗ್ಬಿಟ್ಟಿರುತ್ತೆ. ಸೂರ್ಯ ಇನ್ನೂ ಬಂದಿರಲ್ಲ, ಆದ್ರೇನೆ ಏನಾಗುತ್ತೆ, ಸೂರ್ಯ ಬರೋಕ್ ಮುಂಚೆನೆ ಕತ್ಲೆ ದೂರ ಆಗ್ಬಿಟ್ಟಿರುತ್ತೆ. ಯಾಕೆ? ಆ ಸೂರ್ಯ ಕಿರಣದಿಂದ. ಅದೇ ತರನೇ ಭಗವಂತನ ನಾಮ ಉದಿತ ಆಗೋಕ್ ಮುಂಚೆನೆ ಭಗವಂತನ ನಾಮ ಆಭಾಸನೆ ಎಲ್ಲ ದೂರ ಮಾಡ್ಬಿಟ್ಟಿರುತ್ತೆ. ಎಲ್ಲ ದೂರ ಮಾಡ್ಬಿಟ್ಟಿರುತ್ತೆ. ಅದರಿಂದ ಸೊ ನಾಮಾಭಾಸ್ ಇಷ್ಟು ಮಹಿಮೆ ಇದೆ ನಾಮಾಭಾಸ್ಗೆ. ಸೊ ನಾವೀಗ ಕ್ಲಾಸ್ ಮುಂದೆ ಹೋಗೋಣ. सो नाम रूप गुण और लीला के भेद से उक्त श्री कृष्ण संकीर्तन भी 4 प्रकार का है। श्री कृष्ण नाम सब प्रकार के आनंद मूल बीज स्वरूप है। श्री नाम और श्री नाम एक ही अभिन्न तत्व है। श्री कृष्ण नाम संकीर्तन ही सबके लिए सब प्रकार से सर्वाधिक उपदेय है। इसलिए स्वयं भगवान श्री चैतन्य महाप्रभु कृष्ण नाम संकीर्तन की परम उपदेयता प्रदर्शित करते हुए भगवान नाम में जीवों को श्रद्धा उत्पन्न करने के लिए कहते हैं कि हे भगवान, हे परम करुणामयी, आपने मुझे सब प्रकार से निराश्रय देखकर अहेतु की कृपा परवश होकर आपने से अभिन्न अपने नामों को मुख्य और गौण भेद से अनेक प्रकार से प्रकाशित कर रखा है। उनमें हरि, कृष्ण, गोविंद, अच्युत, राम, अनंत और विष्णु आदि मुख्य नाम है। ब्रह्मा, परमात्मा, नियंता, माता पुनः अपनी सर्वशक्ति के शारीरिक शक्ति पुरुष अपना मुख्य नाम से भर दिया है। ಸೊ ಏನು ಭಗವಂತ ಹೇಳ್ತಾ ಇದಾರೆ, ಇಲ್ಲ ಏನ್ ಹೇಳ್ತಾ ಇದಾರೆ, ಮಹಾಪ್ರಭು ಹೇಳ್ತಾ ಇದಾರೆ, ನಾಮಕಾರಿ ಬಹುದಾ ನಿಜ ಸರ್ವಶಕ್ತಿ. ಭಗವಂತನಿಗಿರೋ ಎಲ್ಲ ನಾಮದಲ್ಲಿರೋ ಎಲ್ಲಾ ಶಕ್ತಿನೂ ಏನಿದೆ, ಭಗವಂತನಿಗಿರೋ ಎಲ್ಲಾ ಶಕ್ತಿಗಳೂ ಭಗವಂತನ ನಾಮದಲ್ಲೇ ಇದೆ. ಸೊ ಈ ಭಗವಂತ ನಾಮ ಬಂದು ಎರಡು ಪ್ರಕಾರ ಏನೇನು, ಯಾವ್ದೇದು? ಮುಖ್ಯ ನಾಮ, ಗೌಣ ನಾಮ. ಸೊ ಎಲ್ಲರಿಗೂ ಗೊತ್ತಲ್ಲ, ಭಗವಂತನ ನಾಮ ಬಂದು ಎರಡು ಪ್ರಕಾರ, ಮುಖ್ಯ ನಾಮ ಮತ್ತೆ ಗೌಣ ನಾಮ. ಮುಖ್ಯ ನಾಮ ಅಂದ್ರೆ ಏನು? ಸೊ ಈ ತರ ಭಗವಂತನ ಏನು ಆಧ್ಯಾತ್ಮಿಕ ಲೋಕಕ್ಕೆ ಸಂಬಂಧಪಟ್ಟಿರೋದೆಲ್ಲ ಮುಖ್ಯ ನಾಮ. ಯಾವ ತರ ಭಗವಂತನ ಆಧ್ಯಾತ್ಮಿಕ ಲೋಕ, ಹರಿ, ಕೃಷ್ಣ, ಗೋವಿಂದ, ಅಚ್ಯುತ, ರಾಮ, ಅನಂತ, ಮತ್ತೆ ಯಶೋಧಾನಂದನ್, ನಂದನಂದನ್, ರಾಧಿಕಾ ಪ್ರಿಯ, ರಾಧಾನಾಥ್, ಇದೆಲ್ಲ ಏನು ಭಗವಂತನ ಮುಖ್ಯ ನಾಮ. ಈ ಸೃಷ್ಟಿಗೆ, ಮಾಯಿಕ್ ಜಗತ್ತು ಸೃಷ್ಟಿಗೆ ಸಂಬಂಧಪಟ್ಟಿರೋದೇನು, ಅದು ಬಂದು ಏನು ಗೌಣ ನಾಮ. ಯಾವ ತರ ಪರಮಾತ್ಮ ಆಗಿರ್ಲಿ, ಬ್ರಹ್ಮನಾಗಿರ್ಲಿ, ನಿಯಾಂತ, ಮತ್ತೇನು ಈ ಜಗತ್ನ ಸೃಷ್ಟಿ ಮಾಡೋನು, ಜಗತ್ ಲಯಕಾರಕ್, ಇದೆಲ್ಲ ಏನು ಭಗವಂತನ ಗೌಣ ನಾಮ. ದೀನಬಂಧು, ಅನಾಥ ರಕ್ಷಕ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ,
ಇದೆಲ್ಲ ಏನು ಗೌಣ ನಾಮ. ಆಯಾ ನಾಮಗೆ ತೆಗ್ದಂಗೆ ಭಗವಂತನ ಶಕ್ತಿ ಅಷ್ಟೇ ಇರುತ್ತೆ. ನಾವು ಇದ್ರ ಮುಂಚೆನೆ ನಾವು ಬಂದು ವರ್ಣನೆ ಮಾಡಿದ್ದೆ ಏನು ಏನು ಇವಾಗ ಎಕ್ಸಾಂಪಲ್ ಯಾಕೆ ನಾರಾಯಣ ನಾಮಕ್ಕಿಂತ ಕೃಷ್ಣ ನಾಮ ಯಾಕೆ ಶಕ್ತಿವಂತ ಅಂತ. ಸೊ ಯಾಕೆ ಆ ನಾರಾಯಣ ಎಲ್ಲಿವರೆಗೂ ಪ್ರವೇಶ ಇದ್ದಾರೆ, ದಾಸ್ಯ ಭಕ್ತಿವರೆಗೂ ಪ್ರವೇಶ ಇದ್ದಾರೆ. ಆದ್ರೆ ಕೃಷ್ಣ ಮಾಧುರ್ಯ ಭಕ್ತಿವರೆಗೂ ಪೂರ್ಣವಾಗಿ ಪ್ರವೇಶ ಇರೋ ಕಾರಣ ಸೊ ನಾರಾಯಣ ನಾಮಕ್ಕಿಂತ ಕೃಷ್ಣ ನಾಮ ಶ್ರೇಷ್ಠ. ಸೊ ನಾರಾಯಣಗೆ ಎಷ್ಟು ಶಕ್ತಿ ಇದೆಯೋ ಆ ನಾರಾಯಣ ನಾಮಕ್ಕೂ ಅಷ್ಟು ಶಕ್ತಿ ಇದೆ. ಯಾವ ತರ ಬಂದು ಶ್ರೀಪಾದ ರಾಮಾನುಜಾಚಾರ್ಯ ಶ್ರೀರಂಗಂದಲ್ಲಿ ಹೋಗ್ತಾ ಇರೋವಾಗ ಅವ್ರು ತುಂಬಾ ಶಿಷ್ಯರನ್ನ ಕರ್ಕೊಂಡು ಹೋಗ್ತಾ ಇರೋವಾಗ ಅವಾಗ ಏನಾಗುತ್ತೆ ಅಂದ್ರೆ ಸ್ವಯಂ ಭಗವಂತ ಬಂದು ನಾರಾಯಣ ಬಂದು ಕೇಳ್ತಾರೆ ರಾಮಾನುಜರನ್ನ, ಅರೆ ನಾನು ಇಷ್ಟ ಅವತಾರದಲ್ಲಿ ಬಂದಿದ್ದೆ ಆದ್ರೂ ಇಷ್ಟು ಶಿಷ್ಯನ್ ನಾನು ಮಾಡ್ಲಿಲ್ಲ, ನೀನ್ ಹೆಂಗ್ ಇಷ್ಟು ಜನ ಭಕ್ತನ್ ಮಾಡಿದೆ. ಅವಾಗ ರಾಮಾನುಜರ್ ಏನ್ ಹೇಳ್ತಾರೆ, ಒಂದ್ ಆಚಾರ್ಯನ ಮರ್ಯಾದೆ ಇದೇ ತರನ ಮರ್ಯಾದೆ ಕೊಡೋದು ಅಂತ ಹೇಳುವಾಗ ಭಗವಂತ ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ ತಪ್ಪಾಯ್ತು ಕ್ಷಮೆ ಮಾಡ್ಬಿಡಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಹೋಗಿ ಒಳಗಡೆ ಹೋಗಿ ಭಗವಂತ ಸ್ವಯಂ ಆಸನ ರೆಡಿ ಮಾಡ್ತಾರೆ ರಾಮಾನುಜಾಚಾರ್ಯಗೆ. ಆಮೇಲೆ ರಾಮಾನುಚಾರ್ಯ ಅದ್ರ ಮೇಲೆ ಬಂದು ಕುತ್ಕೊಂಡ್ಮೇಲೆ ಅವಾಗ ಭಗವಂತ ಕೇಳ್ತಾರೆ ಏನ್ ಸೀಕ್ರೆಟ್ ಅಂತ. ಅವಾಗ ರಾಮಾನುಚಾರ್ಯ ಹೇಳ್ತಾರೆ ಓಂ ನಮೋ ನಾರಾಯಣಾಯ. ಭಗವಂತ ಹೇಳ್ತಾರೆ ಇದು ನನ್ನ ಹೆಸರು. ಹೌದು, ನಿನ್ನ ಹೆಸರು ಬಗ್ಗೆ ನಿನ್ಗೆ ಗೊತ್ತಿಲ್ಲ ನಿನ್ ನಾಮ ಎಷ್ಟು ಶಕ್ತಿ ಅಂತ. ಅದಕ್ಕೆ ಅಲ್ವಾ ನಾವು ಕೇಳಿರ್ಬೋದು ರಾಮನಿಗೆ ಹನುಮಂತನಿಗೆ ಯುದ್ಧ ಬರೋವಾಗ ಏನಾಗುತ್ತೆ, ರಾಮ ಬಂದು ಬಾಣ ಪ್ರಯೋಗ ಮಾಡ್ತಾರೆ, ಆದ್ರೆ ಹನುಮಂತ್ ಬಂದು ಏನ್ ಮಾಡ್ತಾರೆ, ರಾಮ್ 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 ಜಪ ಮಾಡ್ತಾ ಇದ್ದ ಏನಾಗುತ್ತೆ, ಆ ಬಾಣ ಉಲ್ಟಾ ಹೋಗುತ್ತೆ ರಾಮನ ಹತ್ರ. ರಾಮ್ ಯಾಕೆ ಬಂದ್ಬಿಡ ಅಂತ ಹೇಳಿದ್ರೆ ಏನೇನ್ ಮಾಡ್ಲಿ ನೀವು ಆ ಕಡೆನೂ ನೀವೇ ಇದ್ದೀರಾ, ನಾನು ಈ ಕಡೆ ಅಲ್ವಾ ಇರೋದು. ಇಲ್ಲ ಪ್ರಭು, ಅಲ್ಲಿ ನಾಮರೂಪದಲ್ಲಿ ನೀವೇ ಇದ್ದೀರಾ, ಸಾಕ್ಷಾತ್ ರೂಪದಲ್ಲಿ. ಅದರಿಂದ ಏನು ಕೃಷ್ಣ ನಾಮ ಚಿಂತಾಮಣಿ ಚೈತನ್ಯ ರಸ ವಿಗ್ರಹ ನಿತ್ಯ ಶುದ್ಧೋ ಕೃಷ್ಣ ನಾಮ ಚಿಂತಾಮಣಿ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವ ನಾಮ ನಾಮಿನಿ. ಭಗವಂತನಿಗೆ ಏನ್ ವ್ಯತ್ಯಾಸ ಇರಲ್ಲ. ಯಾವ ತರ ಬಂದು ಈ ಎಕ್ಸಾಂಪಲ್ ನ ಬಂದು ಏನು ಮಾವನೆನ್ನು ಅಂತ ಜಪ ಮಾಡಿದ್ರೆ ಮಾವನೆನ್ನು ಬಂದ್ಬಿಡಲ್ಲ, ಭಾವನೆಯನ್ನು ನಮ್ಗೆ ಬಂದ್ಬಿಡಲ್ಲ. ಆದ್ರೆ ಕೃಷ್ಣ 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 ಜಪ ಮಾಡಿದ್ರೆ ಕೃಷ್ಣನ ಪೂರ್ಣವಾಗಿ ನಾವು ಆಸ್ವಾದನೆ ಮಾಡ್ಬೋದು, ಮತ್ತೇನು ಭಗವಂತನ್ಗೆ ಏನ್ ವ್ಯತ್ಯಾಸ ಇರಲ್ಲ, ಆತ ಗುಣಗಳಿಗೂ ಏನ್ ವ್ಯತ್ಯಾಸ ಇಲ್ಲ. ಭಗವಂತನ ಗುಣಗಳಿಗೂ ಏನ್ ವ್ಯತ್ಯಾಸ ಇಲ್ಲ. ಎಕ್ಸಾಂಪಲ್ ಇವಾಗ ನೋಡಿ, ಒಬ್ಬರ ಹೆಸರಲ್ಲಿ ಬಂದು ಏನ್ ಯಾವ ತರ ಇರುತ್ತೆ ಅಂದ್ರೆ ಲಕ್ಷ್ಮೀಪತಿ ಅಂತ ಒಬ್ರ ಹತ್ರ ಎಕ್ಸಾಂಪಲ್ ಒಬ್ಬರ ಹೆಸರು ಬಂದು ಲಕ್ಷ್ಮೀಪತಿ ಅಂತ ಇದೆ ಅಂತ ಅನ್ಕೊಳ್ಳಿ. ಆದ್ರೆ ಅವ್ರು ತುಂಬಾ ಬಡವರಾಗಿರ್ತಾರೆ, ಹೆಸರೇನೋ ಲಕ್ಷ್ಮೀಪತಿ, ಆದ್ರೆ ಅಲ್ಲಿ ಆ ಕ್ಯಾಂಡಿಡೇಟ್ ಏನೋ ಹೆಂಗಿದೆ ಅಂದ್ರೆ ತುಂಬಾ ಬಡವರಾಗಿದ್ದಾರೆ, ಹೆಸರಿಗೂ ಅವ್ರಿಗೂ ಮ್ಯಾಚೇ ಇಲ್ಲ. ಆದ್ರೆ ಭಗವಂತನಿಗೆ ಆತರ ಅಲ್ಲ, ಭಗವಂತನ ನಾಮಕ್ಕೆ ಭಗವಂತನಿಗೆ ಏನ್ ವ್ಯತ್ಯಾಸ ಇರಲ್ಲ, ಆ ಗುಣಗಳಿಗೂ ಏನ್ ವ್ಯತ್ಯಾಸ ಇರಲ್ಲ. ಸೊ ಭಗವಂತ ಕೃಷ್ಣ ಅಂದ್ರೆ ಅರ್ಥ ಏನು, ಸರ್ವ ಆಕರ್ಷಕ. ಸೊ ಭಗವಂತ ಎಲ್ಲಾರನ್ನೂ ಆಕರ್ಷಿತ ಮಾಡ್ತಾರೆ. ಸೊ ಇದು ಬಂದು ಅಭಿನ್ನ. ಭಗವಂತನ ನಾಮಕ್ಕೆ ಭಗವಂತನಿಗೆ ಗುಣಗಳಿಗೆ ಸೊ ನಾಮ ರೂಪ ಗುಣ ಲೀಲ ಇದೆಲ್ಲ ಅಭಿನ್ನನೇ. ಇದು ಭಗವಂತನ ಮಾತ್ರನೇ ಅಲ್ಲ, ನಮಗೂ ಜೀವಗಳಿಗೂ ಇದು ಏನು, ನಮ್ಗೆ ನಮ್ಮ ನಾಮಕ್ಕೆ ಏನ್ ವ್ಯತ್ಯಾಸ ಇಲ್ಲ. ಆದ್ರೆ ನಾವು ಬಂದು ಈ ಶರೀರ ಗ್ರಹಣೆ ಮಾಡಿದಿರಿ, ಈ ಶರೀರ ನಾವ್ ಅನ್ಕೊಂಡಿದ್ದೀರಿ, ಅದರಿಂದ ನಮ್ಗೆ ಈ ಈ ಹೆಸರಿನಿಂದ ಕರೆಯೋದಕ್ಕೆ ಮತ್ತೆ ಏನು ಅಂದ್ರೆ ನಮ್ ನಿಜವಾದ ನಿತ್ಯ ಸ್ವರೂಪಕ್ಕೆ ಮತ್ತೆ ಇಲ್ಲಿರೋ ಶರೀರಕ್ಕೆ ವ್ಯತ್ಯಾಸ ಇರೋ ಕಾರಣದಿಂದ ನಮ್ ನಾಮಕ್ಕೆ ನಮಗೆ ಏನ್ ಭೇದ ಇದೆ. ಆದ್ರೆ ನಾವು ಯಾವಾಗ ನಿತ್ಯ ಅವಸ್ಥೆ ಆಗ್ಬಿಡ್ತಿರೋ, ನಾವು ಸ್ವರೂಪ ಪ್ರಾಪ್ತಿ ಮಾಡ್ಕೊಂತಿರೋ, ಆವಾಗ ನಮಗೆ ನಮ್ ನಾಮಕ್ಕೆ ಕೂಡ ವ್ಯತ್ಯಾಸ ಇರಲ್ಲ, ಭೇದ ಇರಲ್ಲ. ಆದ್ರೆ ಯಾವಾಗ ನಮ್ ಸ್ವರೂಪ ಪ್ರಾಪ್ತಿ ಮಾಡ್ಕೊನವಾಗ ಆವಾಗ್ಲೂ ನಮ್ ಗುಣಕ್ಕೆ ಆವಾಗ್ಲೂ ನಮ್ದು ಯಾವ ತರ ನಮ್ದು ಕೂಡ ನಾಮ ರೂಪ ಗುಣ ಎಲ್ಲ ಕೂಡ ಏನಾಗ್ಬಿಡುತ್ತೆ, ಭೇದ ಇರಲ್ಲ, ಅಭೇದ ಆಗ್ಬಿಡುತ್ತೆ. ಯಾವ ತರ ಭಗವಂತನಿಗೆ ಅಭೇದ ಇದೆಯೋ ನಮ್ದು ಅದೇ ತರನೇ ಅಭೇದ ಆಗುತ್ತೆ, ವ್ಯತ್ಯಾಸ ಇರಲ್ಲ. ಆದ್ರೆ ನಾವ್ ಇಲ್ಲಿ ಬದ್ಧ ಆಗಿದ್ದೀರಿ, ಈ ಶರೀರ ಇದ್ರಿ ಮಿಥ್ಯಾಹಂಕಾರದಿಂದ, ಆ ಮಿಥ್ಯಾಹಂಕಾರ ಕಾರಣದಿಂದ ಸೊ ನಾವ್ ಇಲ್ಲಿ ನಮ್ಗೆ ಹೆಸರಿಗೆ ಮತ್ತೆ ನಮ್ ಸ್ವರೂಪಕ್ಕೆ ಇಲ್ಲಾಂದ್ರೆ ಏನು ಬೇರೆ ಬೇರೆ ಇರುತ್ತೆ.
ಇಲ್ಲಿ ನಾನು ಅನ್ಕೊಂಡ್ರೆ ಇದು ಎಲ್ಲ ನಾನೇ ಮಾಡಿರೋದು, ಇಲ್ಲಿ ನಂದೇ ಅನ್ಕೊಂಡ್ರೆ ಏನು, ಇದು ಅಹಂಕಾರ, ಮಿಥ್ಯ ಅಹಂಕಾರ. ಅಹಂಕಾರ ಎರಡು ಪ್ರಕಾರ, ಒಂದು ಮಿಥ್ಯ ಅಹಂಕಾರ, ಇನ್ನೊಂದು ನಿಜವಾದ ಅಹಂಕಾರ. ನಿಜವಾದ ಅಹಂಕಾರ ಎಲ್ಲಿ ಗುರುನ ದಿವ್ಯ ಚಿಂತಾಮಣಿ ಧಾಮದಲ್ಲಿರುತ್ತೆ, ಆಧ್ಯಾತ್ಮಿಕ ಧಾಮದಲ್ಲಿರುತ್ತೆ. ಅಲ್ಲಿ ನಾನು ನಂದು ಅನ್ನೋದ್ ಕೂಡ ಏನು, ಅದು ಬಂದು ಅಹಂಕಾರ ಅಲ್ಲ, ಮಿಥ್ಯ ಅಹಂಕಾರ ಅಲ್ಲ, ಅದು ನಿಜ. ಆದ್ರೆ ಇಲ್ಲೇನು, ಇಲ್ಲಿ ಮಿಥ್ಯ ಅಹಂಕಾರ, ನಾನು ನಂದು ಅನ್ನೋದು. ಸೊ ಆದ್ರೆ ಇಲ್ಲಿ ಮುಖ್ಯ ನಾಮ ನಾವು ಬಂದು ಯಾವಾಗ ಜಪ ಮಾಡ್ತಾ ಇರ್ತೀರೋ ಆತರ ಭಗವಂತನ ಮುಖ್ಯ ನಾಮ ಯಾವಾಗೆಲ್ಲ ಜಪ ಮಾಡ್ತಾ ಇರ್ತೀರೋ ಅದರಿಂದ ಏನಾಗುತ್ತೆ, ನಮ್ಗೆ ಪ್ರೇಮ ಪ್ರಾಪ್ತಿ ಆಗುತ್ತೆ. ಮುಖ್ಯ ನಾಮದ ಉದ್ದೇಶ ಬಂದು ಪ್ರೇಮ ಪ್ರಾಪ್ತಿ ಆಗುತ್ತೆ. ಗೌಣ ನಾಮ ಉದ್ದೇಶ ಏನು, ಈ ಈ ಭೌತಿಕ ಜಗತ್ತಲ್ಲಿ ಏನ್ ಬೇಕಂದ್ರೂ ಕೊಡುತ್ತೆ. ಆದ್ರೆ ಗೌಣ ನಾಮದಿಂದ ಪ್ರೇಮ ಪ್ರಾಪ್ತಿ ಆಗಲ್ಲ. ಭಗವಂತನ ಗೌಣ ನಾಮದಿಂದ ಪ್ರೇಮ ಪ್ರಾಪ್ತಿ ಆಗಲ್ಲ. ಅದರಿಂದ ಏನು, ಈ ಜಗತ್ತಲ್ಲಿ ಏನ್ ಬೇಕಂದ್ರೂ ಪ್ರಾಪ್ತಿ ಆಗುತ್ತೆ, ಆದ್ರೆ ಪ್ರೇಮ ಪ್ರಾಪ್ತಿ ಆಗಲ್ಲ. ಪ್ರೇಮ ಪ್ರಾಪ್ತಿ ಆಗ್ಬೇಕಂದ್ರೆ ಮುಖ್ಯ ನಾಮನಿಂದ ಮಾತ್ರನೇ ಸಾಧ್ಯ. ಮುಖ್ಯ ನಾಮದಿಂದಾನೇ ಸಾಧ್ಯ. ಅದ್ರಲ್ಲಿ ನೀನ್ ಇನ್ನು ವೃಂದಾವನ್ ಭಕ್ತಿ ಪಡಿಬೇಕು ಅಂದ್ರೆ ಅದ್ರಲ್ಲಿ ನೀವೇನು ನಾರಾಯಣ ಅಂದ್ರೆ ಆಗಲ್ಲ. ಸೊ ನಿನ್ ಸ್ವರೂಪಕ್ಕೆ ನಿಮ್ದ್ರಲ್ಲಿ ಏನ್ ತಗ್ದಂಗೆ ನಾಮನ ಉಚ್ಚಾರಣೆ ಮಾಡ್ಬೇಕು. ಎಕ್ಸಾಂಪಲ್ ಮಾಧುರ್ಯ ಭಕ್ತಿ ಇಲ್ಲೋರೇನು ರಾಧಾನಾಥ, ರಾಧಾಪ್ರಿಯ. ಸೊ ಈ ತರ ರಾಧಾರಾಣಿಗೆ ಸಂಬಂಧಪಟ್ಟಿರೋ ಕೃಷ್ಣಗೆ ರಾಧಾರಾಣಿಗೆ ಸಂಬಂಧಪಟ್ಟಿರೋ ಹೆಸರು ನಾವ್ ಎಷ್ಟೆಷ್ಟು ಜಪ ಮಾಡ್ತಿರೋ ಅದರಿಂದ ನಾವೇನಿಗಾಗುತ್ತೆ, ತುಂಬಾ ಬೇಗ ಸ್ವರೂಪ ಪ್ರಾಪ್ತಿ ಆಗ್ಬಿಡುತ್ತೆ. ಎಕ್ಸಾಂಪಲ್ ವಾತ್ಸಲ್ಯ ಭಕ್ತಿದಲ್ಲಿದ್ದಾರೆ, ಅವ್ರು ಬಂದು ಏನು ಯಶೋಧ ನಂದನ್, ನಂದನ್ ಈ ತರ ಸೊ ಭಗವಂತನ ನಾಮನ ಜಪ ಮಾಡ್ಬೇಕು. ಅದೇ ಸಖ್ಯ ಭಕ್ತಿದಲ್ಲಿ ಆದ್ರೆ ಮಾಧುರ್ಯ ಭಕ್ತಿ ಅವ್ರ ಸಾಧ್ಯ ಇರೋದು ಮಾಧುರ್ಯ ಭಕ್ತಿ, ಆದ್ರೆ ಅವ್ರು ಜಪ ಮಾಡ್ತಾ ಇರೋದೇನು ಈ ಅಚ್ಯುತ ಅನಂತ ಅಂತ ಈ ತರ ಜಪ ಮಾಡಿದ್ರೆ ಅವ್ರಿಗೆ ಬಂದು ಏನು ಸ್ವರೂಪ ಪ್ರಾಪ್ತಿ ಆಗಲ್ಲ. ಸೊ ಆಯಾ ನಾಮ್ಗೆ ತೆಗ್ದಂಗೆ ಜಪ ಮಾಡ್ಬೇಕಾಗುತ್ತೆ ಭಗವಂತನ ನಾಮ. ಅದಕ್ಕೆ ನಾವು ಬಂದು ಏನ್ ಮಾಡ್ತೀರಿ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತೀರಿ. ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಎಲ್ಲಾ ಸ್ವರೂಪನೂ ಇದೆ. ಶಾಂತ ಭಕ್ತಿ ಬೇಕನ್ನೋರು ಶಾಂತ ಭಕ್ತಿ ಸಿಗ್ಬಿಡುತ್ತೆ, ದಾಸ್ಯ ಬೇಕನ್ನೋರು ದಾಸ್ಯ ಸಿಗ್ಬಿಡುತ್ತೆ, ವಾತ್ಸಲ್ಯ ಬೇಕನ್ನೋರು ವಾತ್ಸಲ್ಯನೂ ಸಿಗುತ್ತೆ, ಸಖ್ಯ ಬೇಕನ್ನೋ ಸಖ್ಯನೂ ಸಿಗುತ್ತೆ, ಮಾಧುರ್ಯ ಬೇಕಂದ್ರೆ ಮಾಧುರ್ಯನೂ ಸಿಗುತ್ತೆ. ಯಾಕೆ, ಅದು ಬಂದು ಹರೇ ಕೃಷ್ಣ ಮಹಾಮಂತ್ರ ಏನದು, ಅದು ಮಾಧುರ್ಯ ಭಕ್ತಿ ಸಂಬಂಧಪಟ್ಟಿರೋದು. ಮಾಧುರ್ಯ ಒಳಗಡೆ ಎಲ್ಲಾ ರಸಗಳು ಇದೆ. ಎಲ್ಲಾ ವಿಧವಾದ ಭಕ್ತಿನೂ ಇದೆ ಮಾಧುರ್ಯದಲ್ಲಿ. ಅದರಿಂದ ಅವ್ರಿಗೆ ಯಾವ ತರ ಬೇಕಂದ್ರೂ ಸಿಗ್ಬಿಡುತ್ತೆ ಅವ್ರಿಗೆ. ಸೊ ನಾವ್ ಇದುವರೆಗೂ ನೋಡಿದ್ರೆ ಭಗವಂತನ ನಾಮ ಏನು ಎರಡು ಪ್ರಕಾರ, ಒಂದು ಮುಖ್ಯ ನಾಮ, ಒಂದು ಗೌಣ ನಾಮ. ಮುಖ್ಯ ನಾಮ ಪ್ರೇಮ ಪ್ರಾಪ್ತಿ ಮಾಡ್ಕೊಂಡು ಪ್ರೇಮ ಕೊಡುತ್ತೆ, ಗೌಣ ನಾಮ ಬಂದು ಈ ಐಹಿಕ ಜಗತ್ತಲ್ಲಿ ಏನ್ ಬೇಕಂದ್ರೂ ಕೊಡುತ್ತೆ. पुनः अपने अपने स्वरूप शक्ति के सारी शक्ति एवं संपूर्ण सामर्थ्य को अपने मुख्य नामों में भर दिया है। विविध शास्त्र को वचन इसका प्रमाण है। भगवान आपके दर्शन मात्र से ही मनुष्य का सारा पाप क्षीण हो जाता है। यह कोई असंभव बात नहीं है, क्योंकि आपका नाम एक बार श्रवण करने से ही नीच चंडाल भी संसार में मुक्त हो जाता है। ಯಾರಾದ್ರೂ ಹೇಳ್ತಾ ಇದಾರೆ ಏನು, ಶಾಸ್ತ್ರದಲ್ಲಿ ಇನ್ನು ಇದಕ್ಕೆ ತುಂಬಾ ಪ್ರಮಾಣ ಕೊಡ್ತಾ ಇದಾರೆ ಏನು, ವೇದಾಕ್ಷರಾಣಿ ಯಾವಂತಿ ಪಠಾನಾತಿ ದ್ವಿಜಾನಿ ಬಿ ತಾವಂತಿ ಹರಿನಾಮಾನಿ ಕೀರ್ತನಾನಿ ನ ಸಂಶಯ. ಅರೆ ಭಗವಂತನ ನಾಮ ಸೊ ಯಾವಾಗಾದ್ರೂ ಯಾರಾದ್ರೂ ಒಂದ್ಸತಿ ಆದ್ರೂ ಭಗವಂತನ ನಾಮ ಕೇಳ್ಬಿಟ್ರೆ ಅವಾಗೇನಾಗುತ್ತೆ, ಅವ್ರ ಪಾಪ ಎಲ್ಲ ಕ್ಷಯ ಆಗ್ಬಿಡುತ್ತೆ. ಅಂದ್ರೆ ಆ ಒಂದು ನಾಮ ಅನ್ನೋದೇನು ಶುದ್ಧ ನಾಮ ಆಗಿರ್ಬೇಕು, ಶುದ್ಧ ನಾಮ ಆಗಿರ್ಬೇಕು. ಅದಕ್ಕೆ ನಾವು ಕೇಳಿರ್ಬೋದು, ನಾವ್ ಯಾವಾಗ ಬಂದು ಗುರು ಹತ್ರ ದೀಕ್ಷಾ ತಗೊಂತಿರೋ ಅವಾಗ ಏನಾಗುತ್ತೆ, ನಮ್ಮ ಎಲ್ಲಾ ಪಾಪನು ಸಂಶಯ ಆಗುತ್ತೆ, ಎಲ್ಲಾ ಪಾಪನು ನಷ್ಟ ಆಗ್ಬಿಡುತ್ತೆ. ಅವಾಗ ಹೇಳ್ತಾರೆ ನಮ್ಗೆ ಮತ್ತೆ ಪುನರ್ಜನ್ಮ ಪ್ರಾಪ್ತಿ ಆಗಿದೆ ಅಂತ. ಯಾಕೆ, ನೀವ್ ಇದ್ರ ಮುಂಚೆ ಮಾಡಿರೋ ಎಲ್ಲಾ ಪಾಪಗಳು ಎದೆಲ್ಲ ಏನೇನೆಲ್ಲ ಇದೆಯೋ ಅವಾಗ ಗುರು ನೀವ್ ಏನ್ ಮಾಡ್ತಾರೆ ಅಂದ್ರೆ ನಿನ್ ಪಾಪಗಳೆಲ್ಲ ನಷ್ಟ ಮಾಡ್ಬಿಡ್ತಾರೆ. ಯಾವ ತರ ನಷ್ಟ ಮಾಡ್ತಾರೆ, ನಷ್ಟ ಮಾಡ್ತಾರೆ ಅಂದ್ರೆ ಅವ್ರ ಮುಖದಿಂದ ಯಾವ ತರ ನಾಮ ಬರುತ್ತೆ, ಅವ್ರ ಮುಖದಿಂದ ಬರೋದು ಬಂದು ಶುದ್ಧ ಹರಿನಾಮ್, ಶುದ್ಧ ನಾಮದ್ ಬರೋದು. ಅದೇನದು ಶಬ್ದ ಬ್ರಹ್ಮ, ನಾರ್ಮಲ್ ನಮ್ ತರ ಬರೀ ಮಾತುಗಳೆಲ್ಲ, ಬೇರೆ ಅಕ್ಷರಗಳೆಲ್ಲ. ಅವ್ರ ಮುಖದಿಂದ ಬರೋದೇನು ಶಬ್ದ ಬ್ರಹ್ಮ, ಅವ್ರ ಮುಖದಿಂದ ಬರೋದು ಶುದ್ಧ ನಾಮ ಆಗಿರೋದ್ರಿಂದ ಅದು ಯಾರೆಲ್ಲ ಶ್ರವಣ ಮಾಡ್ತಾರೋ ಆತರ ಶುದ್ಧ ವೈಷ್ಣವನಿಂದ ಅವಾಗ ಏನಾಗುತ್ತೆ, ಅವಾಗ ಎಲ್ಲಾ ಪಾಪಗಳು ನಷ್ಟ ಮಾಡ್ಬಿಡುತ್ತೆ. ಸೊ ಎಲ್ಲ ಪಾಪಗಳು ಅವಾಗ ನಷ್ಟ ಆಗ್ಬಿಡುತ್ತೆ. ಇನ್ನು ಅದೆಲ್ಲ ಆತರ ನಾಮನ ಯಾವಾಗೆಲ್ಲ ನಾವು ಮತ್ತೆ 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 ಶ್ರವಣ ಮಾಡ್ತಾ ಇರ್ತಿರೋ ಅವಾಗ ಏನಾಗುತ್ತೆ,
ನಮ್ಮ ಹೃದಯದಲ್ಲಿರೋ ಪಾಪ ಬೀಜ ಸಹಿತ ನಷ್ಟ ಆಗ್ಬಿಡುತ್ತೆ. ಪಾಪ ಬೀಜ ಅಂದ್ರೆ ಗೊತ್ತಲ್ವಾ? ಆ ಪಾಪ ಮಾಡೋ ಪ್ರವೃತ್ತಿ, ಪಾಪ ಮಾಡೋ ಪ್ರವೃತ್ತಿ ಅದೇ ನಷ್ಟ ಆಗ್ಬಿಡುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾ ಇರ್ತಾನೆ, ನಮ್ ಗೌಡಿ ಕೀರ್ತನದಲ್ಲಿ ಹೇಳ್ತಾರಲ್ವಾ, ಗಂಗಾರ ಪರಸಹ ಇಲ್ಲ ಪಶ್ಚಾತ್ತಾಪವನ್ ದರ್ಶನ ಪವಿತ್ರ ಕರೋ ಯೈ ತೋಮಾರ ಗುಣ್. ಅರೆ ಗಂಗದಲ್ಲಿ ಹೋಗಿ ಸ್ನಾನ ಮಾಡಿದ್ರೆ, ತುಂಬಾ ಸತಿ ಸ್ನಾನ ಮಾಡಿದ್ರೆ ಸೊ ಏನಾಗುತ್ತೆ? ಪಾಪ ನಷ್ಟ ಆಗುತ್ತೆ. ಆದ್ರೆ ಸಾಧು ಎಷ್ಟು ಶಕ್ತಿವಂತ ಅಂದ್ರೆ ಪಾಪ ಬೀಜನೇ ನಷ್ಟ ಮಾಡ್ಬಿಡ್ತಾರೆ. ಸಾಧು ಮಹಿಮೆ ಏನು? ಆ ಪಾಪ ಬೀಜನೇ ನಷ್ಟ ಆಗ್ಬಿಡುತ್ತೆ. ಯಾಕೆ? ಅವ್ರ ಮುಖದಿಂದ ನಾವ್ ಬರೋ ಹರಿನಾಮ ನಾವು ಕೇಳಿರೋದು. ತುಂಬಾ ಸತಿ ಹೇಳಿದ್ದೀನಿ ಕತೆ. ಏನು, ಜೈವ ಧರ್ಮದಲ್ಲಿ ಮೊದಲನೇ ಚಾಪ್ಟರ್ದಲ್ಲಿ ಏನ್ ಮಾಡ್ತಾರೆ, ಆ ಬಾಬಾ ಸನ್ಯಾಸಿ ಕಾಶ್ಯದಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ. ಆದ್ರೆ ಯಾವಾಗ ಒಂದು ವೈಷ್ಣವ್ ಬಂದು ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಅಂತ ಕೀರ್ತನ್ ಮಾಡ್ತಾರೋ, ಆ ನಾಮನ್ ಕೇಳಿದ ತಕ್ಷಣ ಏನಾಯ್ತು, ಆ ಆ ಆ ಸನ್ಯಾಸಿ ಒಳಗಡೆ ಇದುವರೆಗೂ ಅಷ್ಟು ಆನಂದ ಅನುಭವೇ ಮಾಡ್ಲಿಲ್ಲ, ಅಷ್ಟು ಆನಂದನ ಅನುಭವ ಮಾಡ್ಬಿಟ್ರು. ಆಮೇಲೆ ಆ ವೈಷ್ಣವ್ ಹುಡ್ಕೊಂಡು ಎಲ್ಲಿ ಹೋಗ್ತಾರೆ? ವೃಂದಾವನಕ್ಕೆ ಹೋಗ್ತಾರೆ. ಆಮೇಲೆ ವೃಂದಾವನದಿಂದ ಅಲ್ಲಿ ಬರ್ತಾರೆ, ನವದೀಪದಲ್ಲಿ ಬರ್ತಾರೆ. ಆ ನವದೀಪದಲ್ಲಿ ಯಾವಾಗ ಪ್ರೇಮದಾಸ್ ಪರಮಹಂಸ ಬಾಬಾಜಿ ಮಹಾರಾಜನ ದರ್ಶನ ಮಾಡಿದ್ರೆ ಅವಾಗ ಏನಾಗುತ್ತೆ? ಅವರು ಆ ದಿವ್ಯಾನಂದನ ಪ್ರಾಪ್ತಿ ಮಾಡ್ಕೊಂತಾರೆ, ಆ ಭಕ್ತಿನ ಪಡ್ಕೊಂತಾರೆ ಅಲ್ವಾ? ಇದ್ರ ಕಾರಣ ಏನು? ಅಲ್ಲಿ ಒಂದೇ ಒಂದು ನಾಮ ಕೇಳಿದ್ದಷ್ಟೇ, ಆ ದಿವ್ಯಾನಂದ ಪ್ರಾಪ್ತಿ ಮಾಡ್ಕೊಂಡ್ರು. ಆ ಆನಂದ ಎಲ್ಲರಿಗೂ ನವದೀಪ್ವರೆಗೂ ಕರ್ಕೊ ಬಂತು. ಆ ಒಂದು ನಾಮನೇ ಅಷ್ಟು ಶಕ್ತಿ. ಅದ್ರಕ್ಕೆ ಸೊ ಏನು, ಭಗವಂತನ ನಾಮ ಒಂದ್ಸತಿ ಯಾರಾದ್ರೂ ಶ್ರವಣ ಮಾಡ್ಬಿಟ್ರೆ ಕೂಡ ಏನಾಗುತ್ತೆ? ಎಲ್ಲಾ ಪಾಪಗಳೂನು ನಷ್ಟ ಆಗ್ಬಿಡುತ್ತೆ. ಇನ್ನು ಏನ್ ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ? द्विजों के द्वारा जिस परिणाम वेद अक्षरों का पाठ होता है, उसमें उन परिमाणों उनका हरिनाम का कीर्तन करना ही होता है, उसका कोई संशय नहीं है. ಇಲ್ಲಿ ದ್ವಿಜಗಳು, ಇವಾಗ ಎಕ್ಸಾಂಪಲ್ ಬ್ರಾಹ್ಮಣಗಳು ಕೂಡ ವೇದಗಳ ಹೋಮ ಎಲ್ಲ ಮಾಡುವಾಗ ಏನ್ ಮಾಡ್ತಾರೆ? ಮಂತ್ರಗಳೆಲ್ಲ ಉಚ್ಚಾರಣೆ ಮಾಡ್ತಾರೆ. ಆದ್ರೆ ಇಲ್ಲಿ ಹೇಳ್ತಾ ಇದಾರೆ, ಏನ್ ಮಾಡ್ತಾರೆ? ಎಷ್ಟವರೆಲ್ಲ ಮಂತ್ರಗಳು ಉಚ್ಚಾರಣೆ ಮಾಡ್ತಾ ಇದ್ರು, ನಾಮ ಕೂಡ ಅಷ್ಟೇ ಹೇಳ್ಬೇಕಾಗುತ್ತೆ. ಇವಾಗ ಅವ್ರು ಕೂಡ ಇವಾಗ ಯಶೋಧಮಾರನಿ ಏನಾಯ್ತು? ಕೃಷ್ಣಗೆ ಪ್ರಾಬ್ಲಮ್ ಬಂತು. ಕೃಷ್ಣನ್ಗೆ ಏನು ಒಂದು ಹಸುರ ದಾಡಿ ಮಾಡೋವಾಗೆಲ್ಲ ಏನ್ ಮಾಡ್ತಾಳೆ? ಯಶೋಧ ಮಾರಾಣಿ ತಗೊಬಂದ್ಬಿಟ್ಟು ಏನು ಸಗಣಿ ಗಂಜರ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು, ಓಂ ಅಚ್ಯುತ ಕಾಪಾಡ್ಲಿ, ನಾರಾಯಣ ಕಾಪಾಡ್ಲಿ, ಮಾಧವ ಕಾಪಾಡ್ಲಿ, ಗೋವಿಂದ ಕಾಪಾಡ್ಲಿ, ಈ ತರ ಎಲ್ಲ ಪ್ರಾರ್ಥನೆ ಮಾಡ್ತಾಳೆ. ಈ ತರ ಕವಚಗಳೆಲ್ಲ ಹೇಳ್ತಾರೆ. ಅದೆಲ್ಲ ಏನು? ಸ್ವಯಂ ಭಗವಂತನ ನಾಮನೇ ಅದೆಲ್ಲ. ಭಗವಂತನ ನಾಮನೇ ಅದೆಲ್ಲ. ಹೇಳ್ತಾ ಇದ್ರೆ ಅಂತ ವೇದಗಳು, ಬ್ರಾಹ್ಮಣಗಳು ಎಷ್ಟೆಲ್ಲ ಹೋಮ ಮಾಡ್ತಾರೋ, ಎಷ್ಟೆಲ್ಲ ಮಂತ್ರಗಳು ಹೇಳ್ತಾರೋ, ಅಷ್ಟೇ ಪರಿಮಾಣಕ್ಕೆ ಏನು ಭಗವಂತನ ನಾಮನೇ ಇರಬೇಕು. ಯಾಕೆ? ನಿಮ್ ಮಂತ್ರ ಅದು ಇದು ಉಚ್ಚಾರಣೆ ಮಾಡುವಾಗ, ಏನಾದ್ರು ಕ್ರಿಯೆ ಮಾಡುವಾಗ ಏನಾಗುತ್ತೆ? ಅದನ್ನಲ್ಲಿ ಸೊ ಮಂತ್ರ ಉಚ್ಚಾರಣೆ ಅಪರಾಧ ಆಗುತ್ತೆ. ಅದ್ರೆಲ್ಲ ನೀ ಅರೇಂಜ್ ಮಾಡುವಾಗ, ಸೇವೆ ಮಾಡುವಾಗ ಏನಾಗುತ್ತೆ? ಅಪರಾಧ ಆಗುತ್ತೆ. ಆದ್ರೆ ಎಷ್ಟೇ ಅಪರಾಧ ಆಗಿರ್ಲಿ, ಸೊ ಏನು ಭಗವಂತನ ನಾಮ ಯಾರೆಲ್ಲ ಸ್ವೀಕಾರ ಮಾಡ್ತಾರೋ, ಆ ಬ್ರಾಹ್ಮಣ ಏನಾದ್ರು ಹಂತದಲ್ಲಿ ಭಗವಂತನ ನಾಮ ಏನಾದ್ರು ಸ್ವೀಕಾರ ಮಾಡಿದ್ರೆ, ಆ ಅಪರಾಧನು ಎಲ್ಲಾನು ನಷ್ಟ ಆಗ್ಬಿಡುತ್ತೆ. सही किंतु जिन्होंने हरे इन दो अक्षरों को उच्चारण कर लिया तो उनके द्वारा ऋग्वेद, यजुर्वेद, सामवेद और ಅಥರ್ವೇದ सबका पाठ हो गया समझना चाहिए. ಮತ್ತೆ ಏನ್ ಮಾಡ್ತಾ ಇದಾರೆ? ಯಾರೆಲ್ಲ ಭಗವಂತನ ನಾಮ ಜಪ ಮಾಡ್ತಾ ಇದಾರೋ ಅವಾಗ ಏನಾಗುತ್ತೆ? ನಾವ್ ಅರ್ಥ ಮಾಡ್ಕೊಬೇಕು. ಅವ್ರೇನು ಏನು ಎಲ್ಲಾ 4 ವೇದಗಳು ಓದಿರೋ ಫಲಿತ ಸಿಗ್ಬಿಡ್ತು ಅಂತ ಅವ್ರಿಗೆ. ಅದಕ್ಕೆ ಹೇಳಿದಲ್ವ, 4 ವೇದಗಳ ಫಲಿತ ಏನು? 4 ನಾಮ, ನಾರಾಯಣ, 4 ಅಕ್ಷರ. ಇದು ನಾರಾಯಣ ನಾಮ ಯಾರು ಉಚ್ಚಾರಣೆ ಮಾಡ್ತಾರೋ ಏನಾಗುತ್ತೆ? ಅವ್ರಿಗೆ ಬಂದು ಎಲ್ಲಾ ವೇದಗಳು ಓದಿರೋ ಫಲ ಸಿಗ್ಬಿಡುತ್ತೆ. इसलिए ऋक, यजुर, सम और अथर्व आदि कुछ भी पाठ मत करो, केवल मात्र गोविंद इस नित्य कही हरिनाम कही सदा सर्वदा कीर्तन करे. ಅದರಿಂದ ಏನು? ಸೊ ಈ ತರ 4 ವೇದಗಳು ಇನ್ನು ಓದೋ ಅವಶ್ಯಕತೆ ಇಲ್ಲ. 4 ವೇದಗಳು ಏನು ಓದೋ ಅವಶ್ಯಕತೆ ಇಲ್ಲ. ಕೇವಲ ಮಾತ್ರ ಗೋವಿಂದ ನಾಮ ನಿತ್ಯ ಜಪ ಮಾಡು. ಅದ್ರ ಕೈಲಿ ಹೇಳ್ತಾ ಇದ್ರೆ, ನೀನ್ 4 ವೇದಗಳು ಏನು ನೀನು ಓದೋ ಅವಶ್ಯಕತೆನೇ ಇಲ್ಲ. ಅದೆಲ್ಲ ತ್ಯಾಗ ಮಾಡ್ಬಿಟ್ಟು ಕೇವಲ ಮಾತ್ರ ಗೋವಿಂದ ನಾಮನ ಬಂದು ಸರ್ವದಾ कीर्तन माडु. जो लोग भगवत कीर्तन की अवज्ञा करते हैं, वे लोग उस पाप कर्म से घोर नरक में पतित होता है. ಆದ್ರೆ ಈ ತರ ಭಗವಂತನ ನಾಮನ ತ್ಯಾಗ ಮಾಡ್ಬಿಟ್ಟು ಯಾರ ಬಂದು ಅವಜ್ಞೆ ಮಾಡ್ತಾರೋ ಆತರ ಭಗವಂತನ ನಾಮಕ್ಕೆ, ಅವ್ರೇನ್ ಮಾಡ್ತಾರೆ? ಘೋರ ನರಕದಲ್ಲಿ ಹೋಗಿ ಸಿಕ್ಕಾಕೊಂತಾರೆ. ಅದ್ರಕ್ಕೆ ಹೇಳ್ತಾರಲ್ವಾ, ಅಹೋ ದುಃಖಂ ಮಹಾ ದುಃಖಂ ದುಃಖ ದುಃಖ ತರಂ ಯಥಾತ ಕಚಯಂ ವಿಸ್ಮೃತಂ ರತ್ನ ಹರೇರ್ ನಾಮ ಇವ ಕೇವಲಂ. ಸೊ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಬಂದು?
ಓ ತುಂಬಾ ದುಃಖ, ತುಂಬಾ ದುಃಖ, ಏನ್ ದುಃಖ ಅದು ತುಂಬಾ ಎಷ್ಟು ಮೋಸವಾಗಿದ್ದಾರೆ ಅಂದ್ರೆ ಆ ಅವ್ರ ಅವ್ರ ದರಿದ್ರನ ಹೇಳಕ್ಕೆ ಆಗಲ್ಲ, ಅಷ್ಟು ದರಿದ್ರ ಅದು. ಏನು ಆ ಮಹಾ ದಿವ್ಯ ರತ್ನ ಏನು ಭಗವಂತನ ನಾಮ ಸಿಗಿದೆ, ಆದ್ರೆ ಅದನ್ನ ತ್ಯಾಗ ಮಾಡ್ಬಿಟ್ಟು ಅದನ್ನ ವಿಸ್ಮೃತಿ ಮಾಡ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಎಲ್ಲ ಸಂಸಾರದ ಹಿಂದ್ಗಡೆ ಹೋಗ್ತಾ ಇದ್ದಾರೆ. ಸಂಸಾರದ ಹಿಂದ್ಗಡೆ ಹೋಗ್ತಾ ಇದ್ದಾರೆ. ಆದ್ರೆ ಇಲ್ಲೇನು ಇಲ್ಲೇನು ನಿತ್ಯ ಇಲ್ಲ, ಇಲ್ಲೇನು ನಿತ್ಯ ಇಲ್ಲ, ಎಲ್ಲ ಇರೋದೆಲ್ಲ ನಿತ್ಯ ಅನಿತ್ಯನೇ ಅನಿತ್ಯನೇ. ಆದ್ರೆ ಏನು ಸತ್ಯಂ ಸತ್ಯಂ ಪುನಃ ಸತ್ಯಂ. ಆದ್ರೆ ಒಂದು ಮಾತ್ರ ಸತ್ಯ, ಒಂದು ಮಾತ್ರ ಸತ್ಯ ಏನು, ಆ ಹರೇರ್ ನಾಮ ಮಾತ್ರನೇ ಸತ್ಯ. सो जो लोग संसार में दुख का अनुभव करके उसमें विरक्त एकांतिक भक्त है, जो स्वर्ग और मोक्ष की कामना रखता है, एवं जो आत्माराम योगी पुरुष है, उन सब के लिए समस्त शास्त्र एवं पूर्वाचार्यों की यही मत है कि भगवान नाम के प्रेम से संकीर्तन करे. ಯಾರೆಲ್ಲ ಈ ಸಂಸಾರದಲ್ಲಿ ಅಲ್ಲಾಡ್ತಾ ಇದ್ದಾರೋ, ಮತ್ತೆ ಏನು ಸ್ವರ್ಗ ಮೋಕ್ಷ ಯಾರೆಲ್ಲ ಕಾಮನೆ ಬೀಳ್ತಾ ಇದ್ದಾರೋ, ಮತ್ತೆ ಯಾರು ಆತ್ಮರಾಮ ಆಗ್ಬೇಕು ಅನ್ಕೊಂಡಿದ್ದಾರೋ ಅಂತವ್ರು ಕೂಡ ಏನು ಎಲ್ಲಾರು ಭಗವಂತನ ನಾಮ ಕೀರ್ತನೆ ಮಾಡ್ಲೇಬೇಕು. ಅದಕ್ಕೆ ಹೇಳ್ತಾರಲ್ವಾ, ಅಕಾಮ ಸರ್ವಕಾಮ ಓ ಮೋಕ್ಷ ಕಾಮ ಉದಾರತಿ तीव्रेन भक्ति योगेन यजेत पुरुषं परम. हे विष्णु आपका नाम चित स्वरूप है. हे विष्णु आपका नाम चित स्वरूप है, इसलिए वह स्वप्रकाश है. अतः नामोच्चारण की महिमा को भली भांति ज्ञान नहीं रखने पर भी यदि थोड़ी सी भी महिमा जानकर हम लोग श्री भगवान के नाम को उच्चारण और संकीर्तन करें, तो हम लोग तद विषय संपूर्ण ज्ञान लाभ करेंगे. ओम इस नाम का उपदेश ब्रह्मा जी से किया है, इसका उच्चारण ही संसार के वैसे तार देते, इसलिए ओम नामक तारक ब्रह्म है. ಗೊತ್ತೋ ಗೊತ್ತಿಲ್ದಿರನೋ ಸ್ವಲ್ಪ ಆದ್ರೂ ಭಗವಂತನ ನಾಮ ತಿಳ್ಕೊಂಡಾದ್ರು, ಗೊತ್ತಿದ್ಕೊಂಡು ಸೊ ಭಗವಂತನ ನಾಮ ಬಗ್ಗೆ ಗೊತ್ತಿರ್ಬೋದು, ಇಲ್ಲಾಂದ್ರೆ ಗೊತ್ತಿಲ್ದಿರನೂ ಹೋಗಿರ್ಬೋದು. ಆದ್ರೆ ಸ್ವಲ್ಪ ಆದ್ರೂ ಗೊತ್ತಿರ್ಬೋದು. ನೀನ್ ಏನೇ ಆಗಿರ್ಲಿ, ಭಗವಂತನ ನಾಮನ ಕೀರ್ತನ ಮಾಡಿದ್ರೆ ಏನಾಗುತ್ತೆ, ಭಗವಂತನ ನಾಮ ಉದ್ಧಾರ ಮಾಡೇ ಮಾಡುತ್ತೆ ಈ ಸಂಸಾರದಿಂದ. ಸೊ ಯಾತರ ಅಜಾಮಿಲನ ಉದ್ಧಾರ ಮಾಡ್ತೋ, ಗೊತ್ತಿಲ್ದಿರನೇ ಮಾಡ್ತು. ಮ್ರಿಯಮಾನೋ ಹರೇರ್ ನಾಮ ಗುರುನಾನ್ ಪುತ್ರೋಪಸಾರಿತ ಅಜಾಮಿಲೋಪಿ ಅಗದ್ದಾಮ ಕಿಮ್ಮುತ ಶ್ರದ್ಧೆ ಯಾವತ. ಮ್ರಿಯಮಾನೋ ಹರೇರ್ ನಾಮ, ಹರಿನಾಮ ತಗೊಂಡ್ರು ಏನ್ಕೋಸ್ಕರ, ಗುರುನಾನ್ ಪುತ್ರೋಪಚಾರಿತ, ಆ ಮಗನ್ ಕರಿಯಕ್ಕೋಸ್ಕರ ಮಾತ್ರನೇ. ಆದ್ರನೇ ಅಜಾಮಿಲೋಪಿ ಅಗದ್ದಾಮ ಕಿಮ್ಮುತ ಶ್ರದ್ಧೆ ಯಾವತ. ಆದ್ರೆ ಅಜಾಮಿಲ ಏನಾಗ್ತ, ಗೊತ್ತಿಲ್ದಿರೇನ ಗುರುನಾನ್ ಪುತ್ರೋಪಚಾರಿತ, ಮಗನ್ ಕರಿಯಕ್ಕೋಸ್ಕರನೇ ಭಗವಂತನ ನಾಮ ತಗೊಂಡ. ಆದ್ರೆ ಅಜಾಮಿಲ ಏನಾಗ್ದ, ಸೊ ಉದ್ಧಾರ ಆಗ್ಬಿಟ್ಟ. ಇನ್ನು ಶ್ರದ್ಧೆದಿಂದ ಭಗವಂತ ನಾಮ ತಗೊಂಡಿದ್ರೆ, जो निरपराध होकर हरि इन दो अक्षरों को एक बार भी उच्चारण कर लेता है, वह भगवत चरणारविंद को सेवा और मोक्ष की प्राप्ति के लिए कृत संकल्प हो जाता है. ಸೊ ಏನಾಗ್ಲಿದ್ರೆ, ಯಾರಾದ್ರೂ ನಿರಪರಾಧ ಆಗಿ ಹರಿ ಅಂತ ಒಂದ್ಸತಿ ಆದ್ರೂ ಉಚ್ಚಾರಣೆ ಮಾಡ್ಬಿಟ್ರೆ ಅವ್ರೇನ್ ಮಾಡ್ತಾರೆ, ಅವ್ರು ಭಗವಂತನ ಚರಣಾರವಿಂದ ಭಗವಂತನ ಸೇವಾ ಪ್ರಾಪ್ತಿ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಭಗವಂತನ ಸಾಕ್ಷಾತ್ ಸೇವಾ ಪ್ರಾಪ್ತಿ ಮಾಡ್ಕೊಂತಾರೆ. ಇನ್ ಭಗವಂತನ ಸಾಕ್ಷಾತ್ ಸೇವಾ ಪ್ರಾಪ್ತಿ ಮಾಡ್ಕೊಂಡ್ಬಿಟ್ರೆ ಇನ್ ಮೋಕ್ಷದ ಬಗ್ಗೆ ಇನ್ ಹೇಳೋ ಅವಶ್ಯಕತೆ ಏನಿದೆ ಇದೆ. ಆದ್ರೆ ಇಷ್ಟೆಲ್ಲಾ ಭಗವಂತನ ನಾಮ ಮಹಿಮೆ ಇದ್ದೇನೂ ಯಾರ್ಗೆ ಭಗವಂತನ ನಾಮ ಹೇಳಿದ್ರೆ ಸೊ ಹೇಳಿದ್ರೆ ಕಣ್ಣಲ್ಲಿ ಅಶ್ರು ಬರಲ್ವೋ ಅಂದ್ರೆ ಅರ್ಥ ಮಾಡ್ಕೊಬೇಕು, ಅವ್ರ ಹೃದಯ ಅಲ್ಲ ಅಂತ. ತತಸ್ಮಃ ಸಾರಂ ಹೃದಯಂ ಪತೇದಂ ಯದ್ ಗೃಹ್ಯಮಾನೇ ಹರಿನಾಮ ದೇದೇ ನ ವಿಕ್ರೇತತೋ ಯದಾ ವಿಕಾರೋ ನೇತ್ರಂ ಗಲಂ ಜಾತ್ರ ಹೃಹೇಶ್ವರ್ಷ. ಇಷ್ಟೆಲ್ಲ ಭಗವಂತನ ನಾಮ ಇದೆ, ಇಷ್ಟೆಲ್ಲ ಭಗವಂತನ ನಾಮ ಮಹಿಮೆ ಇದೆ. ಆದ್ರೂ ಇಷ್ಟು ಭಗವಂತನ ನಾಮ ಮಹಿಮೆ ಇರೋಗೂ ಭಗವಂತನ ನಾಮ ಮೇಲೆ ರುಚಿ ಬರ್ದಿರಿದ್ರೆ, ಆ ಭಗವಂತನ ನಾಮ ಹೇಳುವಾಗ ಇನ್ನು ಅಶ್ರು ದಾರ ಬರ್ದಿರ ಇದ್ರೆ, ಕಣ್ಣಲ್ಲಿ ಅಶ್ರು ದಾರ ಬರ್ದಿರ ಇದ್ರೆ ಅಂದ್ರೆ ಅರ್ಥ ಮಾಡ್ಕೊಬೇಕು, ಅವ್ರ ಹೃದಯ ಅಲ್ಲ ಅಂತ, ಅದು ಕಲ್ಲಲ್ಲಾಗಿದೆ ಅಂತ. ಅವ್ರ ಹೃದಯ ಕಲ್ಲಾಗ್ಬಿಟ್ಟೈತೆ. ಯಾಕೆ? ಅಪರಾಧದಿಂದ. ಅಷ್ಟು ಅಪರಾಧ ಅವ್ರ ಹೃದಯದಲ್ಲಿದೆ ಅಂತ ಅರ್ಥ ಮಾಡ್ಕೊಬೇಕು. ಅಷ್ಟು ಹೃದಯ ಅವ್ರ ಹೃದಯದಲ್ಲಿದೆ ಅಂದ್ರೆ ಅಷ್ಟು ಅಪರಾಧ ಅವ್ರ ಹೃದಯದಲ್ಲಿದೆ. ಸೊ ಅಪರಾಧ ಇದ್ ಮಾಡ್ತಾ ಇರೋದು ಅಪರಾಧ ಅಂತ ಗೊತ್ತು, ಆದ್ರೇನು ಮತ್ತೆ 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 ಏನ್ ಮಾಡ್ತೀರಿ, ಆ ಅಪರಾಧ ಮಾಡ್ತಾ ಇದ್ರೆ ಅಪರಾಧ ಇನ್ನೂ ಏನಾಗುತ್ತೆ, ಅದು ಇನ್ನೂ ಜಾಸ್ತಿ ಆಗುತ್ತೆ ತಪ್ಪ ತುಂಬಾ ಕಡಿಮೆ ಆಗಲ್ಲ. ಅಂದ್ರೆ ನೀವು ಅದರಿಂದ ತಪ್ಪಿಸ್ಕೊಳಕ್ಕೆ ತುಂಬಾ 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 ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ ಅಪರಾಧದಿಂದ ದೂರ ಆಗೋದು.
ಅದಕ್ಕೆ ಸೊ ಇದ್ರ ಮುಂಚೆ ನೆಕ್ಸ್ಟ್ ಬರುತ್ತೆ ಏನೋ ನಾಮ ದಶ ಏನ್ ಹತ್ತು ಅಪರಾಧ ಅಂತ. ಹತ್ತು ಅಪರಾಧ. ಸೊ ಯಾವಾಗ್ಲೂ ನಾವು ಒಂದು ಆ ಹತ್ತು ಅಪರಾಧದಿಂದ ದೂರ ಇರಕ್ಕೆ ಟ್ರೈ ಮಾಡ್ಬೇಕು. ಈ ಅಪರಾಧದಿಂದ ಯಾವಾಗ ದೂರ ಆಗ್ತಿರೋ ಅವಾಗದಿಂದನೇ ಏನು ಅಟ್ಲೀಸ್ಟ್ ನಾಮಭಾಸ್ಗಾದ್ರೂ ಪ್ರವೇಶ ಆಗೋದು. ಇಲ್ಲಾಂದ್ರೆ ನಾಮ ಅಪರಾಧದಲ್ಲೇ ಇರ್ತೀರಿ. सो इन हे भृगुवर, यह कृष्ण नाम मधुर से भी सुमधुर है, सब प्रकार से मंगल से भी परम मंगल स्वरूप है. ಸೊ ಅದ್ರಾಗೆ ಈ ಕೃಷ್ಣನೇ ಮಾತ್ರ ಮಧುರಕ್ಕಿಂತ ಮಧುರ, ಮಧುರಕ್ಕಿಂತ ತುಂಬಾ ಮಧುರ. ಅದಕ್ಕೆ ಹೇಳ್ತಾರಲ್ವಾ ರೂಪ ಗೋಸ್ವಾಮಿ, ತುಂಡೆ ತಾಂಡೆ ವಿನಿಮ್ ವಿತಿನತೆ ತುಂಡಾವಲಿ ಲಬ್ಧಯೆ ಕರ್ಣ ಕ್ರೋಧಗತಂ ವಿನಿಗತಯತೆ ಕರ್ಣಾರ್ಬುದಾಭ್ಯಸ್ಪೃತಂ ಚೇತ ಪ್ರಾಂಗಿನಿ ಸಂಗಿನಿ ವಿಜಯತೆ ಸರ್ವೇಂದ್ರಿಯಾನಾಂ ಕೃತಾಂ ನೋ ಜಾನೆ ಜನಿತ ಕ್ಯಾಬ್ದಿರ್ ಅಮೃತೆ ಕೃಷ್ಣೇತಿ ವರ್ಣದ್ವಯಿ. ಸೊ ತುಂಡೆ ತಾಂಡವಿ ನೀರಿತಿ ಒಂದು ಆ ಕೃಷ್ಣನಾಮ ಎಷ್ಟು ಶಕ್ತಿ ಇದೆ. ಸೊ ಯಾವ ತರ ಇದೆ ಕೃಷ್ಣನಾಮ, ಅದನ್ನ ನಾವು ಉಚ್ಚಾರಣೆ ಮಾಡಕ್ಕೆ ನಾನು ಒಂದು ನಾಲ್ಗೆ ನನ್ಗೆ ಸಾಕಾಗ್ತಾ ಇಲ್ಲ, ಇನ್ನು ಅನೇಕ ನಾಲ್ಗೆ ಬೇಕು ನನ್ಗೆ. ಆ ಕೃಷ್ಣ ನಾಮ ಕೇಳಕ್ಕೆ ಎರಡು ಕಿವಿ ಸಾಕಾಗ್ತಾ ಇಲ್ಲ, ಅನೇಕ ನಾಮ ಬೇಕು ನನ್ಗೆ. ಸೊ ಯದಿ ಮನುಷ್ಯ ಶ್ರದ್ಧದಿಂದ ಆಗಿರ್ಲಿ, ಶ್ರದ್ಧದಿಂದ ಆಗಿರ್ಲಿ, ಇಲ್ಲಾಂದ್ರೆ ಅವಹೇಳನ ಪೂರ್ವಕ ಆದ್ರೂ ಆಗಿರ್ಲಿ, ನಿರಪರಾಧದಿಂದ ಯಾರಾದ್ರೂ ಭಗವಂತನ ನಾಮ ಕೀರ್ತನೆ ಮಾಡ್ಬಿಟ್ರೆ, ಒಂದ್ಸತಿ ಆದ್ರೂ ಕೀರ್ತನೆ ಮಾಡಿದ್ರೆ ಏನ್ ಮಾಡುತ್ತೆ, ಮನುಷ್ಯ ಸಂಸಾರದಿಂದ ಉದ್ಧಾರ ಆಗ್ಬಿಡ್ತಾನೆ. ಸಂಸಾರದಿಂದ ಉದ್ಧಾರ ಆಗ್ಬಿಡ್ತಾನೆ. ಸೊ ಗೊತ್ತೋ ಗೊತ್ತಿಲ್ದಿರನು ಅದ್ರ ಕೇಳ್ತಾರಲ್ವ, ಸಾಂಕೇತಂ ಪಾರಿಹಾಸಂ ಸ್ತೋಭಂ ಹೇಳನಂ ವಾ ವೈಕುಂಠ ನಾಮ್ನ ಗೃಹ್ಣಾತಿ ಅಶೇಷಾಗಹರಂ ವಿದು. ಏನು ಸಾಂಕೇತಂ ಪಾರಿಹಾಸಂ ಸ್ತೋಭಂ ಹೇಳನಂ ವಾ, ಹೆಂಗಾದ್ರೂ ಭಗವಂತನ ನಾಮ ತಗೊಳ್ಳಿ. ಸೊ ಏನು ಅಪರಾಧ ಇಲ್ದಿರ ಭಗವಂತ ನಾಮ ತಗೊಂಡ್ರೆ ಏನಾಗುತ್ತೆ, ಅವ್ರು ಎಷ್ಟೇ ಆಗಿರ್ಲಿ ಉದ್ಧಾರ ಆಗೇ ಆಗ್ತಾರೆ. ಸೊ ಭಗವಂತನ ಸೊ ನಾಮಪ್ರಾದ ನಮ್ ಬಗ್ಗೆ ಎಲ್ಲರಿಗೂ ಗೊತ್ತು. ಮತ್ತೆ ನಾಮಭಾಸ್ ಕೂಡ ಎರಡು ಪ್ರಕಾರ ಇದೆ. ಸೊ ಯಾಕಂದ್ರೆ ನಾವು ನಾಮದ ಬಗ್ಗೆ ಎಷ್ಟೆಲ್ಲ ತಿಳ್ಕೊಂತಿರೋ ಅಷ್ಟು ಏನಾಗುತ್ತೆ, ನಾಮ ಮೇಲೆ ಶ್ರದ್ಧೆ ಬರುತ್ತೆ. ಸೊ ನಾಮಭಾಸ್ ಒಂದು ಎರಡು ಪ್ರಕಾರ. ಯಾವ್ದು ಯಾರಾದ್ರೂ ಕೇಳಿದ್ದೀರಾ? ನಾಮಭಾಸ್ ಬಂದು ಎರಡು ಪ್ರಕಾರ. ಒಂದು ಪ್ರತಿಬಿಂಬ ನಾಮಭಾಸ್, नामाभास ಎರಡು ಪ್ರಕಾರ. नामाभास में पूछ रहा हूं. नामाभास ಬಂದು ಎರಡು ಪ್ರಕಾರ. ಏನು, ಒಂದು ಬಂದು ಪ್ರತಿಬಿಂಬ ನಾಮಭಾಸ್, ಎರಡನೇದು ಬಂದು ಛಾಯಾ ನಾಮಭಾಸ್. ಪ್ರತಿಬಿಂಬ ನಾಮಭಾಸ್ ಮತ್ತೆ ಇನ್ನೊಂದು ಬಂದು ಛಾಯಾ ನಾಮಭಾಸ್. ಪ್ರತಿಬಿಂಬ ಅಂದ್ರೆ ಇದನ್ನಲ್ಲೇ ಅರ್ಥ ಇದೆ ನೋಡಿ. ಏನು ಪ್ರತಿಬಿಂಬ ಅಂದ್ರೆ ಏನು, ನಮ್ ರಿಫ್ಲೆಕ್ಷನ್. ನಮ್ ರಿಫ್ಲೆಕ್ಷನ್ ಅಲ್ವಾ, ನಮ್ ರಿಫ್ಲೆಕ್ಷನ್ ಪ್ರತಿಬಿಂಬ. ಇವಾಗ ಎಕ್ಸಾಂಪಲ್ ನಾವು ಬಂದು ಏನು ಕನ್ನಡಿದಲ್ಲಿ ನೋಡ್ಕೊಂತೀರಿ, ನಮ್ ಕನ್ನಡಿದಲ್ಲಿ ನೋಡ್ಕೊನವಾಗ ನಮ್ ಪ್ರತಿಬಿಂಬ ಅದ್ರಲ್ಲಿದೆ, ಕನ್ನಡದಲ್ಲಿದೆ. ಮತ್ತೆ ಇನ್ನೊಂದು ಏನು, ಛಾಯಾ. ಛಾಯಾ ಅಂದ್ರೆ ಏನು, ನಮ್ ನೆರ್ಲು, ನಮ್ ಶಾಡೋ, ನಮ್ ನೆರ್ಲು. ಇವಾಗ ಎರಡಕ್ಕೂ ವ್ಯತ್ಯಾಸ ಏನು, ಪ್ರತಿಬಿಂಬ ನಾಮಭಾಸ್ ನೋಡೋಣ. ಎಕ್ಸಾಂಪಲ್ ಇವಾಗ ನೀರಲ್ಲಿ ಇರ್ತೀರಿ, ನೀರ್ ಮೇಲ್ಗಡೆಯಿಂದ ನೀರ್ ನೋಡ್ತಾ ಇರ್ತೀರಿ, ನೀರಲ್ಲಿ ನಮ್ ಏನು ರಿಫ್ಲೆಕ್ಟ್ ಆಗುತ್ತೆ, ಕನ್ನಡದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇದರಲ್ಲಿ ಮೂರು ವಿಷಯ ಇದೆ, ಮೂರು ವಸ್ತು ಇದೆ. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರತಿಬಿಂಬ ನಾಮಭಾಸ್ ಇದರಲ್ಲಿ ಮೂರು ವಸ್ತು ಇದೆ. ಒಂದು ನಾವು, ಎರಡನೇದು ನಮ್ ರಿಫ್ಲೆಕ್ಷನ್, ಮೂರನೇದು ಮಿರರ್, ಕನ್ನಡಿ. ಇಲ್ಲಿ ಮೂರು ವಸ್ತು ಇದೆ ಅಲ್ವಾ, ಇಲ್ಲಿ ಮೂರು ವಸ್ತು ಇದೆ. ಪ್ರತಿಬಿಂಬದಲ್ಲಿ ಮೂರು ವಸ್ತು ಇದೆ. ಒಂದು ನಾವು, ಎರಡನೇದು ಬಂದು ನಮ್ ರಿಫ್ಲೆಕ್ಷನ್, ಮೂರನೇದು ಆ ಕನ್ನಡಿ. ಈ ಕಡೆ ಛಾಯಾ ನಾಮಭಾಸದಲ್ಲಿ ನೋಡಿದ್ರೆ ಎರಡೇ ವಿಷಯ, ಎರಡೇ ವಸ್ತು. ಏನೇನು, ಒಂದು ನಾವು, ಇನ್ನೊಂದು ಬಂದು ನಮ್ ರಿಫ್ಲೆಕ್ಷನ್. ಒಂದು ನಾವು, ಇನ್ನೊಂದು ಪ್ರತಿಬಿಂಬದಲ್ಲಿ ಎರಡೇ ವಸ್ತು. ಒಂದು ನಾವು, ಎರಡನೇದು ಬಂದು ನಮ್ ಛಾಯಾ, ನಮ್ ಶಾಡೋ ಅಷ್ಟೇ. ಪ್ರತಿಬಿಂಬದಲ್ಲಿ ಮೂರು ವಸ್ತು ಇದೆ, ಛಾಯಾದಲ್ಲಿ ಎರಡೇ ಇರೋದು. ಇಷ್ಟವರೆಗೂ ಅರ್ಥ ಆಯ್ತಾ? ಇದುವರೆಗೂ ಇದು ಯಾರಿಗೂ ಡೌಟ್ ಇಲ್ಲ. ಓಕೆ, ಇವಾಗ ಪ್ರತಿಬಿಂಬದಲ್ಲಿ ಇವಾಗ ಫಸ್ಟ್ ಪ್ರತಿಬಿಂಬ ಬರೋಣ.
ಪ್ರತಿಬಿಂಬದಲ್ಲಿ 3 ವಸ್ತು ಏನು, ನಾವು, ನಮ್ ರಿಫ್ಲೆಕ್ಷನ್ ಮತ್ತೆ ಮಿರೋರ್. ನಾವು, ನಮ್ ರಿಫ್ಲೆಕ್ಷನ್ ಮತ್ತೆ ನಮ್ ಏನು ಮಿರೋರ್, 3 ವಸ್ತು ಅಂದ್ರೆ ಏನು, ಜೀವಿ, ಭಗವಂತ. ಇದು 3ನೇ ವಸ್ತು ಬಂದ್ಬಿಡ್ತು ಎಕ್ಸ್ಟ್ರಾ. ಜೀವಿ ಭಗವಂತದಲ್ಲಿ ಮತ್ತೆ ಸಂಬಂಧ ಎಕ್ಸ್ಟ್ರಾ ಬಂದು 3ನೇ ವಸ್ತು ಏನು, ಅದು ಕಾಮವಾಸನ, ನಮ್ಮ ಕಾಮವಾಸನ. ಮತ್ತೇನು, ಇವಾಗ ನಾವು ಬಂದು ರೈಟ್ ಕೈ ಮಿರೋರ್ ಮುಂದ್ಗಡೆ ರೈಟ್ ಕೈ ಶೇಕ್ ಮಾಡಿದ್ರೆ ನಮ್ಗೆ ಮಿರೋರ್ದಲ್ಲಿ ಯಾವ ತರ ಕಾಣಿಸುತ್ತೆ, ಉಲ್ಟಾ ಕಾಣಿಸುತ್ತೆ, ಉಲ್ಟಾ ಕಾಣಿಸುತ್ತೆ ಅಲ್ವಾ. ಇದು ಬಂದು ಏನು, ಸೊ ಇದು ಬಂದು ಮುಕ್ತಿ ಕಾಮನ ಆಗಿರ್ಲಿ, ಭೋಗವಾಸನ ಆಗಿರ್ಲಿ, ಸಿದ್ಧಿಲಾಲಸ ಆಗಿರ್ಲಿ, ಇದೆಲ್ಲ ಪ್ರತಿಬಿಂಬ ನಾಮಭಾಸ್. ಇದು ಯಾರು ಪಾಲನೆ ಮಾಡಿದ್ರೆ ಇದು ಮಾಯಾವಧಿಗಳು ಇದು ಬಂದನ್ನು ಸ್ವೀಕಾರ ಮಾಡ್ತಾರೆ ಇದನ್ನ, ಪ್ರತಿಬಿಂಬ ನಾಮಭಾಸ್. ಇನ್ನೊಂದು ಬಂದು ಛಾಯಾ ನಾಮಭಾಸ್. ಇಲ್ಲಿ ಶಾಡೋ, ಇಲ್ಲಿ ವಸ್ತು ಜೊತೆ ಡೈರೆಕ್ಟ್ ಕನೆಕ್ಟ್ ಇದೆ. ಇಲ್ಲಿ ಪ್ರತಿಬಿಂಬ ನಾಮಭಾಸದಲ್ಲಿ ವಸ್ತುಗೆ ಡೈರೆಕ್ಟ್ ಕನೆಕ್ಟ್ ಇಲ್ಲ. ನಾವು ದೂರದಲ್ಲಿ ನಿಂತ್ಕೊಂಡಿರ್ತೀರಿ, ನಮ್ ರಿಫ್ಲೆಕ್ಷನ್ ಅದು ಕನ್ನಡದಲ್ಲಿ ಬೀಳ್ತಾ ಇರುತ್ತೆ. ಅಂದ್ರೆ ವಸ್ತುಗೆ ಮತ್ತೇನು ದೂರದಲ್ಲಿ ಇರೋ ಕಾರಣದಿಂದ ಡೈರೆಕ್ಟ್ ಸಂಬಂಧ ಇಲ್ಲ. ಆದ್ರೆ ಶಾಡೋಗೆ, ಛಾಯಾಗೆ ಡೈರೆಕ್ಟ್ ಸಂಬಂಧ ಇದೆ. ನಮ್ ವಸ್ತುಗೆ, ನಮ್ ಬಾಡಿಗೆ ಕನೆಕ್ಟ್ ಆಗಿನೇ ಇರುತ್ತೆ, ನಮ್ ಬಾಡಿಗೆ ಕನೆಕ್ಟ್ ಆಗಿನೇ ಇರುತ್ತೆ. ಯಾವುದು, ಛಾಯಾ ನಾಮಭಾಸ್. ಆದ್ರೆ ಪ್ರತಿಬಿಂಬ ನಾಮಭಾಸ್ ನಮಗೆ ಅದ್ರಿಗೆ ಕನೆಕ್ಟೇ ಆಗಿರಲ್ಲ. ಅಂದ್ರೆ ಏನು, ವಸ್ತುಗೆ ಅದ್ರಿಗೆ ಕನೆಕ್ಟ್ ಆಗಿರಲ್ಲ ಅದು. ಆದ್ರೆ ಛಾಯಾ ನಾಮಭಾಸ್ ಏನಾಗುತ್ತೆ, ವಸ್ತುಗೆ ಕನೆಕ್ಟ್ ಆಗಿರೋ ಕಾರಣದಿಂದ ನಾವು ರೈಟ್ ಕೈ ಎತ್ತಿದ್ರೆ ನಮ್ ಶಾಡೋದಲ್ಲಿ ರೈಟ್ ಕೈಯೇ ಬರೋದು, ನಾವು ಲೆಫ್ಟ್ ಕೈ ಎತ್ತಿದ್ರೆ ನಮ್ ಶಾಡೋದಲ್ಲಿ ಲೆಫ್ಟ್ ಕೈಯೇ ಬರೋದು. ಇಲ್ಲಿ 3ನೇ ವಸ್ತು ಇಲ್ಲಿಲ್ಲ, ಇಲ್ಲಿರೋದು 2 ವಸ್ತು, ನಾವು ನಮ್ ಶಾಡೋ, ಮುಗೀತು ಕತೆ. ಆದ್ರೆ ಅಲ್ಲಿ 3 ವಸ್ತು ಬಂದ್ಬಿಡ್ತು. ಅದರಿಂದ ಅದು ವೈಷ್ಣವರನ್ನ ಅದು ಸ್ವೀಕಾರ ಮಾಡಲ್ಲ. ಯಾಕೆ, 3ನೇ ವಸ್ತು ಏನು, ಭೋಗವಾಸನ, ಕಾಮವಾಸನ, ಮುಕ್ತಿ ವಾಸನ, ಇದು ಮಾಯಾವಾದಿಗಳು ಸ್ವೀಕಾರ ಮಾಡ್ತಾರೆ. ಸೊ ಇವಾಗ ನಾವು ಹೋಗೋಣ ಪ್ರತಿಬಿಂಬ ನಾಮ, ಅಂದ್ರೆ ಛಾಯಾ ನಾಮಭಾಸ್ ಪ್ರತಿಬಿಂಬ ನಾಮಭಾಸ್ಗಿಂತ ಶ್ರೇಷ್ಠ ಛಾಯಾ ನಾಮಭಾಸ್. ಮತ್ತೆ ಆ ಛಾಯಾ ನಾಮಭಾಸದಲ್ಲಿ ಮತ್ತೆ 2 ಪ್ರಕಾರ ಇದೆ. ಏನು, ಶ್ರದ್ಧಾ ಛಾಯಾ ನಾಮಭಾಸ್, ಇನ್ನೊಂದು ಬಂತು ಹೇಳನ ಛಾಯಾ ನಾಮಭಾಸ್. ಇದು ನಾಳೆ ಖಂಡಿತ ಹೇಳ್ತೀನಿ ಇದನ್ನ. ಸೊ ಫಸ್ಟ್ ಏನು, ಶ್ರದ್ಧಾ ಛಾಯಾ ನಾಮಭಾಸ್, ಇನ್ನೊಂದು ಬಂದು ಹೇಳನ ಛಾಯಾ ನಾಮಭಾಸ್. ಶ್ರದ್ಧಾ ಛಾಯಾ ನಾಮಭಾಸ್ ಅಂದ್ರೆ ಏನು, ಶ್ರದ್ಧೆದಿಂದ ನಾವು ಭಗವಂತನ ನಾಮ ತಗೊಳೋದು. ಆದ್ರೆ ನಾಮಭಾಸೆ, ಶುದ್ಧ ನಾಮ ಬಂದಿಲ್ಲ, ಅದು ನಾಮಭಾಸೆ. ಆದ್ರೆ ಶ್ರದ್ಧೆದಿಂದ ನಾವು ಬಂದು ತಗೊಂತೀರಿ. ಏನಕ್ಕೋಸ್ಕರ, ಆ ಭಗವಂತನ ಭಕ್ತಿ ಪಡಿಬೇಕು, ಭಗವಂತನ ಪ್ರೇಮ ಪಡಿಬೇಕು ಅಂತ ತಗೊಳೋದು ಬಂದು ಶ್ರದ್ಧಾ ಛಾಯಾ ನಾಮಭಾಸ್. ಇನ್ನೊಂದು ಬಂದು ಹೇಳನ ಛಾಯಾ ನಾಮಭಾಸ್. ಮತ್ತೆ ಇದು 4 ಪ್ರಕಾರ. ಇದೇನು, ಸಾಂಕೇತಂ, ಪಾರಿಹಾಸಂ, ಸ್ತೋಭಂ, ಹೇಳ. ಅರ್ಥ ಆಯ್ತಾ ಇದುವರೆಗೂ? ಮತ್ತೆ ಹೇಳ್ಬೇಕಾ? ಹೆಸರುಗಳು ಬರ್ಕೊಂತ ಇದ್ದೀರಾ, ಸುಮ್ನೆ ಕೇಳಿಸ್ಕೊಂತ ಇದ್ದೀರಾ? 4 types of ಹೇಳನ ಯಾವುದು ಪ್ರಭು? ಸಾಂಕೇತಂ, ಪಾರಿಹಾಸಂ, ಸ್ತೋಭಂ, ಹೇಳ. ಬರ್ಕೊಂಡ್ರಾ? ಮತ್ತೆ ಹೇಳ್ಬೇಕಂದ್ರೂ ಹೇಳ್ತೀನಿ ಹೆಸರುಗಳು, ಆದ್ರೆ ನಾಳೆ ಖಂಡಿತ ಹೇಳ್ಬೇಕು. ಸೊ ಫಸ್ಟ್ ಬಂದು ನಾಮಭಾಸ್. ನಾಮಭಾಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದ್ರಲ್ಲಿ ಏನಿರುತ್ತೆ, ಅಪರಾಧ ಇರಲ್ಲ, ಅನರ್ಥ ಇರುತ್ತೆ. ಇದು ನಾಮಭಾಸ್. ಅಪರಾಧ ಇರಲ್ಲ, ಅಪರಾಧ ಇರಲ್ಲ, ಅನರ್ಥ ಇರುತ್ತೆ. ಇದೇನು, ನಾಮಭಾಸ್. ಇದು 2 ಪ್ರಕಾರ. ಒಂದು ಛಾಯಾ ನಾಮಭಾಸ್, ಇನ್ನೊಂದು ಬಂದು ಪ್ರತಿಬಿಂಬ ನಾಮಭಾಸ್. ಛಾಯಾ ನಾಮಭಾಸ್,
ಇನ್ನೊಂದು ಬಂದು ಪ್ರತಿಬಿಂಬ ನಾಮಾಭಾಸ್. ಛಾಯಾ ನಾಮಾಭಾಸ್ ಅಂದ್ರೆ ನಮ್ ಶಾಡೋ, ಪ್ರತಿಬಿಂಬ ಅಂದ್ರೆ ಮಿರೋರ್, ಮಿರೋದಲ್ಲಿ ರಿಫ್ಲೆಕ್ಷನ್. ಇದರಲ್ಲಿ 3 ವಸ್ತು ಬರುತ್ತೆ. ಸೆಂಟ್ರಲ್ ಬರೋದು ಕಾಮವಾಸನೆ, ಮತ್ತೆ ಇನ್ನೇನು ವಸ್ತು ಜೊತೆ ಇದು ಬಂದು ಡೈರೆಕ್ಟ್ ಕಾಂಟ್ಯಾಕ್ಟ್ ಇರಲ್ಲ, ಸಂಬಂಧ ಇರಲ್ಲ. ಆದ್ರೆ ಇಲ್ಲೇನಿಲ್ಲಿ ಛಾಯಾ ನಾಮಾಭಾಸದಲ್ಲಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದ್ರಿಂದ ಇದೇನಾಗುತ್ತೆ, ಭಗವಂತನ ಜೊತೆ ಸಂಬಂಧ ಆಗಿರುತ್ತೆ. ವಸ್ತುಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುತ್ತೆ ಶಾಡೋ, ಮತ್ತೆ ಇದೇನು ರಿಫ್ಲೆಕ್ಷನ್ ಆಗಲ್ಲ. ಪ್ರತಿಬಿಂಬದಲ್ಲಿ ರಿಫ್ಲೆಕ್ಷನ್ ಆಗುತ್ತೆ, ಛಾಯಾದಲ್ಲಿ ರಿಫ್ಲೆಕ್ಷನ್ ಆಗಲ್ಲ. ಸೊ ಅದರಿಂದ ವೈಷ್ಣವರು ಛಾಯಾ ನಾಮಾಭಾಸ್ನ ಸ್ವೀಕಾರ ಮಾಡೋದು. ಅಂದ್ರೆ ವೈಷ್ಣವ್ರು ಜಪ ಮಾಡೋದೆಲ್ಲ ಛಾಯಾ ನಾಮಾಭಾಸ್. ಈ ಮಾಯಾವಾದಿಗಳು ಜಪ ಮಾಡೋದೇನು ಪ್ರತಿಬಿಂಬ ನಾಮಾಭಾಸ್. ಅಂದ್ರೆ ಇದ್ರಲ್ಲಿ ಏನ್ ಫಲ ಸಿಗಲ್ಲ ಅಂತ ಏನು ಇಲ್ಲ. ಈ ಪ್ರತಿಬಿಂಬದಲ್ಲಿ ಕೂಡ ಏನು ಮುಕ್ತಿ ಸಿಗ್ಬಿಡುತ್ತೆ. ಈ ಪ್ರತಿಬಿಂಬ ನಾಮಾಭಾಸದಲ್ಲಿ ಕೂಡ ಏನಾಗುತ್ತೆ, ಅವ್ರು ಕೂಡ ಮುಕ್ತಿ ಸಿಗ್ಬಿಡುತ್ತೆ. ನಾಮಾಭಾಸದಲ್ಲಿ ಅಷ್ಟು ಮಹಿಮೆ ಇದೆ. ಸೊ ಈಗ ನಾವು ಎಲ್ಲೋಗೋಣ, ಛಾಯಾ ನಾಮಾಭಾಸ್. ಮತ್ತೆ ಛಾಯಾ ನಾಮಾಭಾಸ್ ಬಂದು 2 ಪ್ರಕಾರ. ಏನು, ಶ್ರದ್ಧಾ ಛಾಯಾ ನಾಮಾಭಾಸ್, ಇನ್ನೊಂದು ಬಂದು ಹೇಳನ. ಹೇಳನ ಛಾಯಾ ನಾಮಾಭಾಸ್. ಸೊ ಶ್ರದ್ಧಾ ಛಾಯಾ ನಾಮಾಭಾಸ್ ಅಂದ್ರೆ ಶ್ರದ್ಧೆದಿಂದ ಭಗವಂತನ ನಾಮ ತಗೊಳೋದು. ಏನ್ಕೋಸ್ಕರ ಅಂದ್ರೆ ಭಗವಂತನ ಪ್ರೇಮ ಪಡೆಯೋಕೋಸ್ಕರ, ಭಗವಂತನ ಪ್ರೇಮ ಪಡೆಯೋಕೋಸ್ಕರ. ಇನ್ನೊಂದು ಬಂದು ಹೇಳನ ನಾಮಾಭಾಸ್. ಇದು 4 ಪ್ರಕಾರ. ಸಾಂಕೇತಂ, ಪಾರಿಹಾಸಂ, ಸ್ತೋಭಂ, ಹೇಲ. ಇದು 4 ಪ್ರಕಾರ. ಸೊ ಸಾಂಕೇತ ಸಾಂಕೇತ ನಾಮಾಭಾಸ್ ಅಂದ್ರೆ ಏನು? ಎಕ್ಸಾಂಪಲ್ ಇವಾಗ ಹೇಳನ ಇವಾಗ ಶ್ರದ್ಧಾ ಛಾಯಾ ನಾಮಾಭಾಸದಲ್ಲಿ ವಿತ್ ಫೇತ್ ಇರುತ್ತೆ. ಹೇಳನಲ್ಲಿ ವಿತೌಟ್ ಫೇತ್ ಮೇನ್ ಅಲ್ಲಿ. ವಿತೌಟ್ ಫೈಟ್. ಓಕೆ. ಸೊ ಇದು ಬಂದು ಏನು, ಮತ್ತೆ ಇದು 4 ಪ್ರಕಾರ. ಸಾಂಕೇತಂ, ಪಾರಿಹಾಸಂ, ಸ್ತೋಭಂ, ಹೇಲ. ಇದು ಸಾಂಕೇತಂ ಅಂದ್ರೆ ಏನು, ಈ ಅಜಾಮಿಲ ಕರೆದಲ್ವಾ, ವಿಷ್ಣು ನಾಮ ತಗೊಂಡ, ಆದ್ರೆ ಏನ್ಕೋಸ್ಕರ, ಮಗನ್ ಕರೆಯಕ್ಕೋಸ್ಕರ. ಮಗನ್ ಕರೆಯಕ್ಕೋಸ್ಕರ ವಿಷ್ಣು ನಾಮ ತಗೊಂಡ. ಅಲ್ಲಿ ಫಸ್ಟ್ ಕತೆ ಅಲ್ದೆ ಏನು, ಅರಬಿಕ್ ಮುಸ್ಲಿಂ ಏನ್ ಮಾಡ್ದ, ಹರಾಮ್ ಹರಾಮ್ ಅಂದ್ರೆ ಹೋಗು 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 ಅಂತ ಬಂತು. ಆದ್ರೆ ಏನಿತ್ತು, ರಾಮನಾಮ ಬಂತು, ಅದರಿಂದ ಉದ್ಧಾರ ಆಗ್ದ. ಇದು ಬಂದು ಸಾಂಕೇತಂ. ಮತ್ತೇನು, ಪರಿಹಾಸ. ಪರಿಹಾಸ ಜೋಕ್ ಮಾಡೋದು. ಜೋಕ್ ಮಾಡ್ತಾ ಭಗವಂತನ ನಾಮ ತಗೊಳೋದು. ಇಲ್ಲಾಂದ್ರೆ ದಾರಿದಲ್ಲಿ ಹೋಗ್ತಾ ಇರ್ತಾರೆ ನೋಡು, ಹರೇ ಕೃಷ್ಣ ಅವ್ರು ಹೋಗ್ತಾ ಇದಾರೆ, ಈ ತರ ಪರಿಹಾಸ ಮಾಡ್ತಾರಲ್ವಾ. ಸೊ ಗೊತ್ತಾಗೋದಿಲ್ಲ, ಅಲ್ಲಿ ತಗೊಂಡ್ರು ಭಗವಂತನ ನಾಮ. ಇದು ಪರಿಹಾಸ. ಮತ್ತೇನು, ಸ್ತೋಭ. ಸ್ತೋಭಕ್ಕೆ ಏನ್ ಹೇಳ್ತಾ ಇದಾರೆ ಇಲ್ಲಿ, ಒಂದೇ ನಿಮಿಷ. ಸ್ತೋಭ ಅಂದ್ರೆ ಸೊ ಭಗವಂತನ ನಾಮನ ಡ್ರಾಮಾ ಮಾಡ್ಕೊಂಡ್ ತಗೊಳೋದು. ಭಗವಂತನ ನಾಮ ಅಲ್ಲಿ ಉಚ್ಚಾರಣ ಮಾಡೋ ಅವಶ್ಯಕತೆನೂ ಇಲ್ದಿರೋದ್ರೂ ಏನೋ ಒಂದು ಮಾಡಿ, ಸೊ ಭಗವಂತನ ಡ್ರಾಮಾ ಮಾಡ್ಕೊಂತ ಭಗವಂತನ ನಾಮ ತಗೊಳೋದು. ಮತ್ತೇನು, ಲಾಸ್ಟ್ ಬಂದು ಹೇಳನ. ಇನ್ನು ಹೇಳನ ಅಂದ್ರೆ ಇಲ್ಲಿ ಭಗವಂತನ ನಾಮ ಮನಸ್ಸಿನಿಂದ ಹೇಳ್ತಾ ಇಲ್ಲ, ಸುಮ್ನೆ ಮೇಲ್ಗಡೆ ಹೇಳೋದು. ಅವ್ರಿಗೇನು ಭಾವನೆನೇ ಇರಲ್ಲ, ಆದ್ರೂ ಸುಮ್ನೆ ಕೃಷ್ಣ ರಾಮ ಅಂತ ಸುಮ್ನೆ ಬಾಯಿನಿಂದ ಬರೋದು. ಇದು ಬಂದು ಹೇಳನಾಮಾಭಾಸ್. ಇವಾಗ ಅರ್ಥ ಆಯ್ತಲ್ವಾ, ಸಾಂಕೇತಂ, ಪಾರಿಹಾಸಂ, ಸ್ತೋಭಂ, ಹೇಳನ. ಸೊ 4 ಪ್ರಕಾರ. ಇದೆಲ್ಲ ನಾಮಾಭಾಸದಲ್ಲೇ ಬರುತ್ತೆ. ಸೊ ಇದೆಲ್ಲ ಏನೇ ಮಾಡ್ಲಿ, ಇದರಲ್ಲಿ ಈ ನಾಮಾಭಾಸದಲ್ಲಿ ಬಂದ್ಬಿಟ್ರೇನೆ, ನಾವು ಇದ್ರ ಮುಂಚೆ ವರ್ಣನೆ ಮಾಡ್ದಲ್ವಾ, 20 ಫಲಿತ ಸಿಕ್ಕೇ ಸಿಕ್ಕುತ್ತೆ ಅವ್ರಿಗೆ. ಏನು,
ಅವ್ರಿಗೆ ಏನೇ ಬೇಕಂದ್ರೆ ರಾಜ ಬೇಕಂದ್ರೆ ರಾಜ ಆಗ್ಬೋದು, ಪ್ರಜಾ ಮುಕ್ತಿ ಬೇಕಂದ್ರೆ ಮುಕ್ತಿ ಸಿಗುತ್ತೆ. ಅವ್ರ ಒಂದು ನಾಮದಿಂದಾನೇ ಏನು ದೇವತೆ, ಸೊ ಯಕ್ಷ ರಾಕ್ಷಸಗಳು ಭೂತಗಳೆಲ್ಲ ಓಡೋಗ್ಬಿಡುತ್ತೆ, ಎಲ್ಲ ಗ್ರಹ ದೋಷಗಳು ದೂರ ಕ್ಲಿಯರ್ ಆಗ್ಬಿಡುತ್ತೆ. ಇದೆಲ್ಲ ನಾಮಭಾಸದ ಫಲಿತ. ಅದರಿಂದ ಹೇಳ್ತಾ ಇದ್ದಾರೆ ಇದೇನು ನಿರಪರಾಧ ಆಗಿ ಭಗವಂತನ ನಾಮ ಈ ತರ ಹೇಳದಿಂದ ಆದ್ರೂ ತಗೊಂಡ್ಬಿಟ್ರೇನು ಏನಾಗುತ್ತೆ, ನಾಮ ಉದ್ಧಾರ ಮಾಡ್ಬಿಡುತ್ತೆ. मैं तुमसे यह सत्य कहता हूँ कि जो लोग मेरे नामों का कीर्तन करते हुए मेरे समीप विचारण करते हैं वे मुझे निश्चित रूप में खरीद लेते हैं, मैं संपूर्ण रूप से उनके अधीन हो जाता हूँ. ಸೊ ಭಗವಂತ ಅರ್ಜುನ್ ಕೇಳ್ತಾರೆ, ನನ್ನ ನಾಮ ಜಪ ಮಾಡ್ಕೊಂಡು ನಾನು ನಿಜ ಹೇಳ್ತಾ ಇದ್ದೇನೆ ನಿನ್ಗೋಸ್ಕರ. ಅರ್ಜುನ ವಾಯ್ಸ್ ಬ್ರೇಕ್ ಆಯ್ತು. ಏನು ಯಾರಾದ್ರೂ ಭಗವಂತ ನಾಮನ ಕೀರ್ತನೆ ಮಾಡ್ತಾ ಚಿಂತಾಮಣಿಗೆ ಸಮಾನ ಸರ್ವ ಹೇಗೆ. ವಾಯ್ಸ್ ಬ್ರೇಕ್ ಆಯ್ತು, ನೀವ್ ಹೇಳಿದ್ದೇನು ಕೇಳ್ತಿಲ್ಲ. ಸೊ ಕೃಷ್ಣ ನಾಮ ಚಿಂತಾಮಣಿ ಸಮಾನ ಸರ್ವಾರ್ಥ ಪ್ರದಾತ. ಭಗವಂತ ನಾಮ ಏನು ಚಿಂತಾಮಣಿ ಸ್ವರೂಪ, ಅದೆಲ್ಲಾನು ಪ್ರದಾನ ಮಾಡುತ್ತೆ. वह स्वयं कृष्ण चैतन्य रस विग्रह पूर्ण माया से परे नित्य मुक्त है, क्योंकि श्री कृष्ण नाम और श्री कृष्ण स्वरूप नाम ही दोनों अभिन्न तत्व है. ಸೊ ಮತ್ತೆ ಏನು ಭಗವಂತ ನಾಮದಲ್ಲಿ ಎಲ್ಲಾ ರಸನೂ ಇದೆ. ಇದ್ರ ಮುಂಚೆನೆ ಹೇಳ್ದಲ್ಲ, ಸೊ ಭಗವಂತನಿಗೆ ಭಗವಂತನ ನಾಮಕ್ಕೆ ವ್ಯತ್ಯಾಸ ಇಲ್ಲ ಅಂದ್ರೆ ಭಗವಂತ ಯಾತರ ಅಖಿಲ ರಸಾಮೃತ ಮೂರ್ತಿನೋ ಭಗವಂತನ ನಾಮ ಕೂಡ ಎಲ್ಲಾ ರಸಗಳು ಅದರಲ್ಲಿ ತುಂಬಿರುತ್ತೆ. ಭಗವಂತನ ನಾಮದಲ್ಲಿ ಎಲ್ಲಾ ರಸಗಳನ್ನು ತುಂಬಿ ಇದೆ. ಸೊ ಅದರಿಂದ ಏನು ಕೃಷ್ಣ ನಾಮ ರೂಪ ಗುಣ ಉನ್ಕೆ ಲೀಲಾ ಪ್ರಾಕೃತ್ ಚಕ್ಷು ಕರ್ಣ ಆದಿ ಇಂದ್ರಿयों से ग्राह्य नहीं है. ಸೊ ಅದರಿಂದ ಏನು ಅಥೋ ಶ್ರೀ ಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಂ ಇಂದ್ರಿಯೈ ಸೇವೋನ್ಮುಖೋ ಹಿ ಜಿಹ್ವಾದೋ ಸ್ವಯಮೇವ ಸ್ಫುರತ್ಯದ. ಅದರಿಂದ ಆತರ ಭಗವಂತ ನಾಮ ಏನು ಈ ಜಡ ಶರೀರದಿಂದ ಉಚ್ಚಾರಣೆ ಮಾಡಕ್ಕಾಗಲ್ಲ. ಭಗವಂತ ನಾಮ ರೂಪ ಗುಣ ಲೀಲಾ ಏನಾಗಿರ್ಲಿ ಈ ತರ ಭೌತಿಕ ಶರೀರದಿಂದ ಬರಲ್ಲ. ಅಪರಾಧ ನಾಮ ಭಾಷನಿಂದ ಹೊರಗಡೆ ಬಂದ್ರೆ ಮಾತ್ರನೇ ಇದುವರೆಗೂ ಅರ್ಥ ಆಯ್ತಾ? ಇಲ್ಲ, ಅರ್ಥ ಆಗಿಲ್ಲ. ವಾಯ್ಸ್ ಪ್ರಭು ವಾಯ್ಸ್ ಫುಲ್ ಸ್ಟಾಪ್ ಆಗ್ಬಿಡ್ತಾ ಇದೆ ಪ್ರಭು, ಫುಲ್ ಬ್ರೇಕ್ ಆಗ್ತಾ ಇದೆ. ಬರ್ತಾ ಇದೆ. ಸರಿ, ಈಗ ಕೆಲಸ ಇಲ್ಲ ಪ್ರಭು, ಈಗ್ಲೂ ಬ್ರೇಕ್ ಆಗ್ತಾ ಇದೆ ಪ್ರಭು. ಫುಲ್ ಬ್ರೇಕ್ ಆಗ್ತಾ ಕೃಷ್ಣ ಇದೆ. ತಮಿಳ್ನಾಡು ಬಿಟ್ಟು ಬರತನ ಹಿಂಗೆ ವಾಯ್ಸ್, ತಮಿಳ್ನಾಡು ಬಿಟ್ಟು ಬರ್ಬೇಕು ಬೆಂಗಳೂರಿಗೆ. ಕರೆಕ್ಟ್ ಪ್ರಭು.